ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಚನ್ನವೀರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ವಿಜಯ ಮಹಂತೇಶ್ವರಾಯ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ಮುಕ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣಸ್ತೋಮನುತನತ ಚಾರುಚರಣಾಂಭೋಜ ಘನ ಮಹಿಮಾ ನಾಮರೂಪ ಕ್ರಿಯಾ ಕಳಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯ ತವ ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಮಾಯಸ್ಥಳಕ್ಕೆ ಕುರುಹಾಗೆ ದಾಯದೋರೆ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಾಂಬ ಸದಾ ಶಿವ ಸಾಂಬ ಶಿವ 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 ಉಜ್ಜಯಿನಿ ಪುರದೀಶ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಾಲೋಟಿಗಿ ಪುರದೀಶ ಸಾಂಬ ಶಿವ
ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಗುರು ಚನ್ನ ವೀರೇಶ ಸಾಂಬ ಶಿವ ಗುರು ಚನ್ನ ವೀರೇಶ ಸಾಂಬ ಶಿವ ಅಥಣಿಯ ಪುರದೀಶ ಸಾಂಬ ಶಿವ ಅಥಣಿಯ ಪುರದೀಶ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಮುರುಗೇಂದ್ರ ಗುರುವೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಜೈ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ गुरु चन्न वीरेश्वर महाराज की दानेश्वरी माता की अखमादेवी माता की शिव सांबदे नमः पार्वतीपद शिव हर हर महादेव महादेव सांब जय नमः पार्वती शिव हर हर महादेव ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಹಾ ಮನಸ್ಸೇ ಸನ್ನೈಸಿಕೋ ಆಹಾ ಮನಸ್ಸೇ ಸಂತೈಸಿಕೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಹಾ ಮನಸ್ಸೇ ಸಂತೈಸಿಕೋ ಆಹಾ ಮನಸ್ಸೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ಆಗಿಂಗೆ ಮೈಯಾನದಿರೋ ಚೇಗಿಂಗೆ ಬೆನ್ ಬೀಳದಿರೋ ಆಹಾ ಮನಸ್ಸೇ ಸಂತೈಸಿಕೋ ಆಹಾ ಮನಸ್ಸೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ದೀನದೀಪವು ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ದೀನದೀಪವು ಕೂಡಲ ಸಂಗಮ ದೇವ ಬಸವ ಪ್ರಿಯ ನಮ ಕೂಡಲ ಸಂಗಮ ದೇವ ನೀನೇ ಕೇಳು
ಕೇಳಯ್ಯ ಬಸವ ಪ್ರಿಯ ನಮ ಕೂಡಲ ಸಂಗಮ ದೇವ ನೀನೇ ಕೇಳಯ್ಯ ಆಗಿಂಗೆ ಮೈಯ ನದಿರೋ ಚೇಗಿಂಗೆ ಬೆಂಬೀಳದಿರೋ ಆಹಾ ಮನಸೇ ಸಂತೈಸಿಕೋ ಆಹಾ ಮನಸೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ನಿನ್ನ ನೀನೇ ಸಂತೈಸಿಕೋ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಪರಮ ಪೂಜ್ಯರಾದ ಜಗದ್ಗುರುವರ್ಯರಾದ ಪಂಚಭೂತ ಎಲ್ಲರ ದ್ಯೋತಕವಾಗಿರ್ತಕ್ಕಂಥ ಪಂಚಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಪುರಸ್ಸರವಾಗಿ ಹಣೆ ಮಣಿದು, ಹಾಗೆ ಪೂಜ್ಯರಾದ ಬಸವಾದಿ ಪ್ರಮಥರನ್ನ ನೆನೆದು ಈ ಉಭಯರ ಆರಾಧಕರಾಗಿ 20ನೇ ಶತಮಾನದ ಕಾರಣಿಕ ಪುರುಷರಾಗಿ ಅತುಲ ವೈರಾಗ್ಯ ಚಕ್ರವರ್ತಿಯಾಗಿ ಸಮಾಜ ದೇಳಿಗೆಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನೇ ಸಂಸ್ಥಾಪಿಸಿ ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರವನ್ನು ಸ್ಥಾಪಿಸಿ ಸಮಾಜ ಇವನಂತಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಪರಪೂಜ್ಯ ಹನಗಲ ಗುರು ಕುಮಾರಶ್ರೀಗಳನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ಅದೇ ಸ್ವರೂಪರಾಗಿ ಸಮಾಜದ ಏಳಿಗೆಗಾಗಿ ಸಮಾಜದ ಅಭ್ಯುದಯಕ್ಕಾಗಿಯೇ ತಮ್ಮ ಜೀವನವನ್ನೇ ಕೃಷಿ ಋಷಿಯಾಗಿ ಭಕ್ತರ ಏಳಿಗೆಗಾಗಿ ಪರಿಶ್ರಮ ಪಟ್ಟಿರ್ತಕ್ಕಂಥ ಲಿಂಗ ಪೂಜಾ ಲೋಲರಾಗಿ ಭಕ್ತರ ಪ್ರೇಮಿಗಳಾಗಿ ಹೋಗಿರ್ತಕ್ಕಂಥ ಪ್ರಾತಃ ಸ್ಮರಣೀಯರಾದ ಈ ಸುಕ್ಷೇತ್ರದ ಮಹಾ ತೇಜೋಮೂರ್ತಿಯಾಗಿರ್ತಕ್ಕಂಥ ಪದ್ಮರಾಜ ಒಡೆಯರನ್ನೇ ಮಂತ್ರವನ್ನಾಗಿ ಕಂಡಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚರಚಕ್ರವರ್ತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನವೀರ ಮಹಾಸ್ವಾಮಿಗಳವರ ದಿವ್ಯಾಶ್ರಮಕ್ಕೆ ಅನಂತ ಶರಣು ಸಮರ್ಪಣೆಯನ್ನು ಮಾಡಿ ಅದರಂತೆ ಸದ್ಯದ ಪೂಜ್ಯರನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಗುರುಕರ ಜಾತರನ್ನಾಗಿ ಮಾಡಿ ನನಗಿಂತಲೂ ಮುಂದೆ ಹೋಗಬೇಕಂತೇಳಿ ಸಂಕಲ್ಪವನ್ನೇ ಮಾಡಿ ಚನ್ನವೀರ ಮಹಾಸ್ವಾಮಿಗಳ ಸಂಕಲ್ಪವನ್ನ ಮಾಡಿ ಪರಮ ಪೂಜ್ಯರಾದ ಸದ್ಯದ ಪೀಠಾಧಿಪತಿಗಳಾದ ಸಿಂಹ ಪಾಲು ಸಮಾಜ ಹಾಗೂ ಈ ಶ್ರೀಮಠವನ್ನ ಅಭ್ಯುದಯ ಮಾಡಿರ್ತಕ್ಕಂಥ ಹಾಗೂ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಗುರುಕುಲ ಭಾಸ್ಕರರಾಗಿ ಹಂಗ ಗುರುವಾದವರದಾರ, ಸದ್ಗುರುವಾದವರದಾರ, ಚಿದ್ಗುರುವಾದವರದಾರ. ಆದ್ರ ಗುರುಕುಲ ಭಾಸ್ಕರರಾಗೋದು ಬಹಳ ಕಷ್ಟದ. ಗುರುಕುಲ ಭಾಸ್ಕರ ಅಂತಂದ್ರೆ ಸೂರ್ಯ ಗುರುವಿನ ಸಮಾನ ಆಗುವುದಿಲ್ಲ ಅಂದ್ರೂ ಕೂಡ ಅಷ್ಟೊಂದು ತೇಜೋಮಯವಾಗಿ ಸೂರ್ಯನಂತೆ ನಾಡಿಗೆ ಚಿರಪರಿಚಿತರಾಗಿ ಎಲ್ಲ ಭಕ್ತರನ್ನ ತಮ್ಮ ಯಾವ ಕೃಪಾ ದೃಷ್ಟಿಯಿಂದ ಕಾಣತಕ್ಕಂಥ ಅಂತಃಕರಣ ಮೂರ್ತಿಗಳಾಗಿರ್ತಕ್ಕಂಥ ವಿದ್ಯಾವಾರಿಧಿ ಲಿಂಗ ಪೂಜಾ ಲೋಲರು. ಅವ್ರು ಮಾಡಿದ್ದೇ ಪವಾಡಿದು. ಪವಾಡ ಅಂದ್ರೆ ಬೇರೆ ಏನಿರ್ತದೆ ಬಣಿಸೋದು. ಪವಾಡದೋಪಾದಿಯಲ್ಲಿ ಮಠ ಹೆಂಗ ಬೆಳೆದದ ಅನ್ನೋದು ನಮಗೆಲ್ಲ ಗೊತ್ತು. ಅದೇ ಪವಾಡ. ಪವಾಡ ಅಂದ್ರೆ ಎತ್ತ ಎಮ್ಮೆ ಮಾಡೋದು, ಎಮ್ಮೆ ಒಯ್ದು ಕತ್ತಿ ಮಾಡೋದು, ಕುದುರೆ ಮಾಡೋದಲ್ಲ. ಅಪ್ರಾಕೃತವಾಗಿ ಮಾನುಷ ಶಕ್ತಿಯನ್ನು ಮೀರಿ ಏನು ಕಾರ್ಯ ಮಾಡ್ತಾರಲ್ಲ ಅದೇ ಪವಾಡ. ಅಂತ ಪವಾಡದೋಪಾದಿಯಲ್ಲಿ ಶ್ರೀಮಠವನ್ನ ಬೆಳೆಸಿರ್ತಕ್ಕಂಥ ಪರಮ ಪೂಜ್ಯ ಪಾದರಾದ ಷಟ್ಸ್ಥಲ ಬ್ರಹ್ಮೆಗಳಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ಅದೇ ಸ್ವರೂಪದಲ್ಲಿ ಗುರು ತನ್ನ ಸ್ವರೂಪನೇ ಮಾಡ್ಕೊಂತಾನಂತ. ಗುರು ತನ್ನ ನೆನೆವನ್ನ ಬರ ತಾ ಗುರು ಮಾಡಿದ ಅಂತ. ಹಂಗ ಕಂಡು ಹಿಡಿದು ಗುರುತಿಸಿ ಈ ಒಂದು ಮಹಾಮಠವನ್ನ ಇನ್ನೂ ಮಹಾಮಠವಾಗಿ ಬೆಳೆಸಲಿಕ್ಕೆ
ಯೋಗ್ಯತಾ ಬೇಕಲ್ಲ, ಅಂತ ಯೋಗ್ಯರಾಗಿರ್ತಕ್ಕಂಥ ಒಳ್ಳೆಯ ವಾಗ್ಮಿಗಳಾಗಿರ್ತಕ್ಕಂಥ ಉತ್ತಮ ರೀತಿಯಲ್ಲಿ ತಮಗೆಲ್ಲ ಕಾರ್ಯ ಚೈತನ್ಯವನ್ನು ತೋರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು, ಸಾರಂಗ ಮಠ, ಗಚ್ಚಿನ ಮಠ, ಕೊಣ್ಣೂರಿನ ಹಿರಿಯ ಮಠ, ಈ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತನಂತ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಇಲ್ಲಿ ಸಮ್ಮೇಳನಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ತಾಯಂದಿರಾಗಿರ್ತಕ್ಕಂಥ ಯಾವತ್ತು ಶರಣ ತಂದೆ ತಾಯಿಗಳಲ್ಲಿ ಹಾಗೂ ಎನ್ನ ಆತ್ಮೀಯ ಕಲಾ ಬಳಗದಲ್ಲಿ ಹಾಗೂ ನಗರದ ಯಾವತ್ತೂ ಶರಣ ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ, ಸಮಸ್ತ ದೈವದಲ್ಲಿ ಅನಂತನಂತ ಶರಣಾರ್ಥಿಗಳು. ಇಂದು ನಿನ್ನಿನ ದಿವಸ ಮಹಾತಾಯಿ ಅಕ್ಕ ಮಹಾದೇವಿ ರಾಜ್ಯವನ್ನೇ ವಾದ್ದು ಅರಮನೆಯನ್ನು ತಿರಸ್ಕರಿಸಿ ತನ್ನ ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ಸನ್ನದ್ಧಳಾಗ್ಯಾಳ. ಅಲ್ಲಿ ಏನೇನು ಘಟನೆ ನಡೀತು, ಬಹುಶಃ 12ನೇ ಶತಮಾನದ ಶರಣೆಯರು ಈಗ ತಾನೇ ಹೇಳಿದ್ವಲ್ಲ, ಆಗಿಂಗೆ ಮೈಯಾನೆದರು ಚೇಗಿಂಗೆ ಬೆನ್ನು ಬೀಳದಿರು, ಆಹಾ ಮನಸ್ಸೇ ಸಂತೈಸಿಕೋ. ಮನಸ್ಸಿಗೇನೆ ಮನಸ್ಸು ಬುದ್ಧಿ ಹೇಳ್ಬೇಕಾಗೈತಿ. ಮತ್ತೆ ಹೊರಗೆ ಬಂದು ಯಾರು ಜಗ್ಗಾಡಿ ಹೇಳೋರಿಲ್ಲ. ಅಲ್ಲಿ ನಮ್ಮ ಮನಸ್ಸಿನಿಂದನ ನಮ್ಮ ಮನಸ್ಸಿಗೇನೆ ಬುದ್ಧಿ ಹೇಳ್ಬೇಕಾಗೈತಿ. ಅಂತ ಮನಸ್ಸಿನಲ್ಲಿ ಜನಿಸ್ತಕ್ಕಂಥ ಪಾಪವನ್ನ ಮನಸ್ಸಿನಿಂದಲೇ ದೂರ ಮಾಡಬೇಕು. ಮನಸ್ಸಿಗೆ ಮನಸ್ಸಾಗಿ ಹೇಳೋ ಮನವೇ ಅಂತ, ಮನಸ್ಸಿಗೆ ಮನಸ್ಸಾಗಿ ಜನಿಸದಂತೆ ಮಾಡುವಂತ ದುರ್ವಿಚಾರ, ಕೆಟ್ಟ ವಿಚಾರ ಮಾಡದಂಗೆ ಅಲ್ಲೇ ಮನಸ್ಸಿಗೆ ಮನಸ್ಸನ್ನ ಬುದ್ಧಿ ಹೇಳಿ ಅಂದ್ರೆ ಮನೋವಿಜಯ ಸಾಧಿಸಿದವರಿಗೆ ಇದು ಸಾಧ್ಯ ಆಕತಿ, ಎಲ್ಲರಿಗೆ ಬರಲ್ಲ. ಅದಕ್ಕಾಗಿ ಆಗಿಂಗೆ ಮೈ ಆನದಿರು ಚೇಗಿಂಗೆ ಬೆನ್ನು ಬೀಳದರು. ಯಾವುದಾದರೂ ಒಂದು ಸುಖ ತೋರ್ತದ, ಮೈ ಮನಕ್ಕೆ ಕಣ್ಣಿಗೆ ಬಹಳ ಸುಖ ಕಾಣ್ತೈತಪ್ಪ ಅಂತಂದ್ರೆ ಅದಕ್ಕೆ ನೀನು ಬಹಳ ಸಾರಾಸಾರ ವಿಚಾರ ಮಾಡಿ ನೋಡು. ವಿಚಾರ ಮಾಡಿ ಅಲ್ಲಿ ಮೈ ಆನು. ಭೀಮ ಕೀಚಕ ನೋಡ್ಲಿಲ್ಲ, ನೋಡ್ದೇನೆ ಫಜಿತಿಗೆ ಬಿದ್ದ. ಸಿ ಬರೇ ನೋಡ್ಬೇಡ, ನೋಡು ಪ್ರಯತ್ನ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನೋಡಂತ. ಒಮ್ಮೆ ನೋಡಿದಾಗ ಗೊತ್ತಾಗುವುದಿಲ್ಲ. ಸರಿಯಾಗಿ ಇಣುಕಿ ಕೆಣಕಿ ನೋಡಿದ್ದಕ್ಕ ಭೀಮನಿಂದ ಪ್ರಹಾರಕ್ಕೊಳಗಾಗಿ ಕೀಚಕ ಹ್ಯಾಂಗ ಹೋಗಿಬಿಟ್ಟ. ಹಂಗ ಜಗತ್ತಿನೊಳಗೆ ಬಹಳ ನಿರೀಕ್ಷಿಸಿ ಬಹಳ ನೋಡ್ಬೇಕಾಗ್ತೈತಿ. ನೋಡು ಸರಿಯಾಗಿ ನೋಡು ಸರಿಯಾಗಿ ನೋಡು ಅಂತ ಹೇಳ್ತಾರೆ. ಹಂಗ ಪುನರುಕ್ತಿ ಮಾಡಿ ಹೇಳುದು, ಒತ್ತಿ ಹೇಳುದು. ಹಂಗ ಇಲ್ಲಿ ಬಹಳ ಸುಖ ಬರ್ತದ. ಅಥವಾ ಚೇಗಿಂಗೆ ಬೆನ್ನು ಬೀಳದಿರು, ಏನಾದರೂ ಒಂದು ಆಮಿಷ, ಆತ್ಯಂತಿಕವಾಗಿರ್ತಕ್ಕಂಥ ದುರಾಸೆಗೆ ಆಮಿಷ ಅಂತಾರೆ. ಅಂತ ಆಮಿಷಕ್ಕೊಳಗಾಗಿ ಯಾವುದಾದ್ರೂ ಬೆನ್ನತ್ತಿ ಹೋಗಬೇಡ. ಬೆನ್ನತ್ತಿ ಬಂದರೂ ಅದಕ್ಕೆ ಕಿವಿಗೊಡಬೇಡ. ಯಾವ್ಯಾವುದು ಮುಖವಾಗಿ ಬರ್ತದ ಮಾಯಿ, ಯಾವ ಮುಖದಲ್ಲಿ ಬಂದು ಸುತ್ತ ಹಾಕ್ತದೆ ಹೇಳಕ್ಕೆ ಬರಂಗಿಲ್ಲ. ಬಹಳ ಹುಷಾರಿ, ಜಾಗೃತ ಅಂತ ಹೇಳ್ತಾರೆ. ಹಾಗೆ ಮಹಾತಾಯಿ ಅಕ್ಕ ಮಹಾದೇವಿ ಹ್ಯಾಂಗ ಭಗವಾನ ಬುದ್ಧ ನೋಡಿ ಹೊರಟುಬಿಟ್ಟ. ಅರ್ಧರಾತ್ರಿಯೊಳಗ ಸತ್ಯ ಸಂಶೋಧನೆಗಾಗಿ ಏನು 2,500 ವರ್ಷಗಳ ಹಿಂದೆ ಭಗವಾನ ಬುದ್ಧ ಹೋದದ್ದು ಸತ್ಯ ಸಂಶೋಧನೆಗಾಗಿ. 2,000 ವರ್ಷಗಳ ಹಿಂದೆ ಸತ್ಯ ಸಂಶೋಧನೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಹ್ಯಾಂಗ ಹೋದ? ಸಂಪೂರ್ಣ ಹೊರಳಿ ನೋಡ್ದಂಗೆ ಹೋಗಿಬಿಟ್ಟ. ಹೊಳ್ಳಿ ನೋಡ್ಲಿಲ್ಲ ನೋಡ್ದಂಗೆ ಹೋಗಿಬಿಟ್ಟ. ತಿರುಗಿ ನೋಡಿದ್ರೆ ಏನದು? ಅದು ವೈರಾಗ್ಯ ಅಂತಾರೆ. ಏನದಕ್ಕ? ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಬುದ್ಧರಪ್ಪರೇ. ಬುದ್ಧರಾಗಂಗಿಲ್ಲ. ಹ್ಯಾಂಗ ಹೋಗ್ಬೇಕಪ್ಪ ಅಂತಂದ್ರೆ ಶ್ರೀ ಸಿದ್ಧ ಎದ್ದೆದ್ದ ಕಿಚ್ಚೆದ್ದ ರಾಜ್ಯವನ್ನೇ ಒದ್ದ ಭಗವಾನ್ ಬುದ್ಧ ಅಂತ. ವಾದ್ದು ಹೋಗ್ಬೇಕು. ವಾದ್ದು ಹೋದಾಗ ಗೆದ್ದು ಹೋಗ್ತಾನೆ. ವಾದ್ದು ಹೋಗದೆ ಗೆದ್ದು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಎದ್ದೆದ್ದು ಬೀಳುತ್ತೇವೆ, ಗುದ್ದಾಡಿ ಸೋಲುತ್ತೇವೆ, ಉದ್ಧರಿಸುತ್ತೇವೆ ಜಗವನ್ನೆನ್ನುತ್ತೇವೆ.
ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ ಅಂತ. ಬಹಳಷ್ಟು ನಾ ಉದ್ಧಾರ ಆಗೀನಿ, ನಾ ಮತ್ತೊಬ್ಬರನ್ನ ಉದ್ಧಾರ ಮಾಡ್ತೀನಿ ಅಂತೇಳಿ ಹೋಗ್ತಿಲ್ಲಪ್ಪ, ನಿನ್ನ ಉದ್ಧಾರ ಎಷ್ಟಾಗ್ಯದ ಕೇಳ್ತಾರೆ ಕವಿಗಳು. ಆಗ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಂಡ್ರೆ ಸಾಕು, ತಾನು ಒಳ್ಳೆಯವನಾದರೆ ನಾಡೆಲ್ಲ ಒಳ್ಳೆಯದಂತ. ಅಕ್ಕ ಮಹಾದೇವಿ ತಾಯಿ ಯಾವಾಗ ಹೊರಬಿದ್ದು ಹೊರಬೀಳು ಕಾಲಕ್ಕೆ ನೋಡಿ ಎಷ್ಟು ಜನಸಂದಣಿ ನೆರೆದಿತ್ತಪ್ಪ ಅಂತಂದ್ರೆ ಅಲ್ಲಿ ಇದು ಅತ್ಯಂತ ದುರ್ಘಟನೆ ಅನ್ನಕ್ಕೂ ಅಡ್ಡಿ ಇಲ್ಲ. ಘಟನೆ ಅಷ್ಟೇ ಅಲ್ಲ, ದುರ್ಘಟನೆ ನೋಡಿ. ಎಲ್ಲವೂ ಅಲ್ಲಿ ನಡೀತಕ್ಕಂಥದ್ದನ್ನ ತಿರಸ್ಕರಿಸಿ ಯಾರದು ಭಿನ್ನ ಭೇದ ಬಿಡೆ ಇಲ್ಲದಂಗೆ ನಿರ್ಬಿಡೆಯಿಂದ ತಾಯಿ ತಂದಿದು ಮೊದಲು ಮಾಡಿಕೊಂಡು ಎಲ್ಲ ಹರ್ಕೊಂಡು ಹೋಗ್ಬೇಕಲ್ರಿ, ಕಳ್ಳನೇ ಹರ್ಕೊಂಡು ಹೋಗೋದು. ಅಷ್ಟು ಗಟ್ಟಿಯಾಗಿಬಿಟ್ಟ ಅದು ವೈರಾಗ್ಯ ಅಂತ. ವೈರಾಗ್ಯ ಮೇಮಾವ ಭಯಂ ಭೋಗೇ ರೋಗ ಭಯಂ ಶರೀರೇ ಮರಣ ಭಯಂ ವೈರಾಗ್ಯಮೇವಾವ ಭಯಂ. ವೈರಾಗ್ಯ ತಾಳಿದವ್ರಿಗೆ ಯಾವ ಭಯನೂ ಇರಂಗಿಲ್ಲ. ವೈರಾಗ್ಯ ತಾಳೋದೇ ಬಹಳ ಕಷ್ಟ ಅದ. ತಾಳಿದ ಮೇಲೆ ಜಗತ್ತಿನೊಳಗೆ ಯಾವ ಭಯನೂ ಅವ್ರಿಗಿರಂಗಿಲ್ಲ. ಎಲ್ಲವೂ ತೃಣ ಸಮಾನವಾಗಿ ಪರಿಣಮಿಸ್ತದ ಅವ್ರಿಗೆ. ತೃಣ ಸಮಾನ, ಹುಲ್ಲು ಕಡ್ಡಿದ್ದಂಗಂತೆಲ್ಲ ನೋಡ್ರಿ. ಅಲ್ಲಿ ರಾಜ ವೈಭವ ನೋಡಿದ್ರ ಮತ್ತೊಬ್ಬರು ಯಾರು ಆಗಿಬಿಟ್ಟ ಅಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ವೈಭವದ ಸಾಮಾನು ಭೋಗ್ಯ ವಸ್ತುಗಳು ತುಂಬಿ ತುಂಬಿ ತುಳುಕುತ್ತಾವ ಅರಮನ್ಯಾಗ. ಅದರಾಗ ಮುದ್ದಾಮ ಅಕ್ಕ ಮಹಾದೇವಿಯನ್ನು ಹೊಲಸೋಗ್ಬೇಕಂತೇಳಿ ಎಲ್ಲವನ್ನೂ ಹೊರಗಡಿ ಬಿಟ್ಟಾನ. ಒಳಗೆ ಮುಚ್ಚಿಟ್ಟದ್ದು ಎಲ್ಲನೂ ಹೊರಗಡಿ ಬಿಟ್ಟಾನ. ಯಾಕೈಕಿ ನೋಡ್ಲಿ ಇದೆಲ್ಲ ಸೌಭಾಗ್ಯವನ್ನ ಕಂಡು ಮನ ಸೋರ್ಲಿ ಅಂಥೇಳಿ. ಯಾವುದಕ್ಕೂ ಸೋಲಿಲ್ಲ ತಾಯಿ, ಯಾವ್ಯಾವುದಕ್ಕೂ ಸೋಲಿಲ್ಲ. ಯಾಕೆ ಸೋಲಿಲ್ಲಪ್ಪ ಅಂತಂದ್ರ ಸಂಪೂರ್ಣವಾಗಿ ತನ್ನನ್ನು ತಾನು ಗೆದ್ದು ಬಿಟ್ಟಾಳ. ಯಾರು ಗೆದ್ದಿಲ್ಲ ಅವರು ಸೋಲ್ತಾರ. ಗೆಲ್ಲದೇ ಇದ್ದವರು ಸೋಲುವುದು ಸ್ವಾಭಾವಿಕ. ಮನೋವಿಜಯ ಸಾಧಿಸುವುದಂತಂದ್ರೆ ಅಷ್ಟೊಂದು ಸುಲಭದ ಮಾರ್ಗ ಅಲ್ಲ. ಮನಸ್ಸನ್ನು ಆಳ್ಬೇಕಲ್ಲ, ಮನಸ್ಸನ್ನು ಖರೀದಿ ತಗೋಬೇಕಲ್ರಿ. ಮನಸ್ಸು ಕೊಂಡೇವಪ್ಪ ಅಂತಂದ್ರೆ ಮುಗಿತಲ್ಲಿ ಮನಸ್ಸಿನ ಆಟ ನಿಂತು ಹೋಗಿಬಿಡ್ತದ. ಅಂಥ ಒಂದು ಮನಸ್ಸು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತೈರ್ ನಿರ್ವಿಷಯಂ ಸ್ಮೃತಂ ಅಂತ. ಮನಸ್ಸು ನೋಡಿ ಎಲ್ಲದಕ್ಕೂ ಕಾರಣದ, ಬಂಧನಕ್ಕೂ ಕಾರಣ, ಮುಕ್ತಿಗೂ ಕಾರಣದ. ಕೀಲಿದ್ದಂಗ ಕೀಲಿ ಹಿಂಗ ಬಲಕ್ ತಿರುಗಿಬಿಟ್ರ ಪಳಕ್ಕಂತ ಕೀಲಿ ಕಡಾಕೈತಿ. ಅದೇ ಕೀಲ ನಂಗೆ ಎಡಕ್ ತಿರುಗಿಬಿಟ್ರ ಬಂಧನ ಆಗ್ತದ. ಹಂಗ ಮನಸ್ಸು ಎರಡಕ್ಕೂ ಸಂಬಂಧದ, ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಅಂಥ ಮನಸ್ಸನ್ನ ಸ್ವಾಧೀನ ಮಾಡಿಕೊಡೋದು ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ. ಅದನ್ನು ಸಾಧಿಸಿರ್ತಕ್ಕಂಥವಳು ಅಕ್ಕ ಮಹಾದೇವಿ. ಸಾಧಿಸಿದ್ದು ಹ್ಯಾಂಗಪ್ಪ ಅಂತಂದ್ರ ವೈರಾಗ್ಯ, ಪರಿಪೂರ್ಣ ವೈರಾಗ್ಯ ಯಾವಾಗ ಬರ್ತದ? ತನುವಿನ ಆಸೆ ಇಟ್ಟುಕೊಂಡು ಮನದಲ್ಲಿ ವಿಷಯ ತುಂಬಿಕೊಂಡು ಆದ್ರೆ ಎಂದೆಂದು ವೈರಾಗ್ಯ ಬರಂಗಿಲ್ಲ. ತನುವಿನ ಮೇಲೆ, ಶರೀರದ ಮೇಲೆ, ಇದು ಶರೀರ ತಿರಸ್ಕಾರ ಮಾಡಬೇಕಂತಲ್ಲ. ನಕಾಯ ಶೋಷಣಂ ತಪಃ. ಈ ಶರೀರವನ್ನ ಕೃಷ ಮಾಡಬೇಕಂತ ಹೇಳಿಲ್ಲ ಯಾರೂ ಹೇಳಿಲ್ಲ. ಆದ್ರೇನು ಆ ಶರೀರವನ್ನ ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೋಬೇಕು, ಹೇಗೆ ಉಪಯೋಗ ಮಾಡ್ಬೇಕಂತಕ್ಕಂಥದ್ದು ಒಂದು ಮರ್ಮದ. ಆ ಮರ್ಮವನ್ನು ಅರಿತುಕೊಂಡು ಹೋದ್ರೆ ಗೊತ್ತಾಗ್ತೈತಿ, ಇಲ್ಲಿಕಂದ್ ಗೊತ್ತಾಗುದಿಲ್ಲ. ಕಾಯದಲ್ಲಿ ನಿರ್ಮ ಅಂತಂದ್ರ ಈ ಶರೀರವನ್ನ ಬಿಟ್ಟು ಬಿಡಬೇಕು, ಅಲಕ್ಷ್ಯ ಮಾಡಬೇಕು, ಉಪವಾಸ ಕಾಡಬೇಕಂತೇನಲ್ಲ. ಶರೀರವನ್ನ ಪ್ರೀತಿ ಮಾಡಬೇಕು. ಎಲ್ಲಿವರೆಗೂ? ಸ್ವಯವನರಿಯುವವರೆಗೂ. ಸಾಯುವುದ್ರೊಳಗ ಸ್ವಯವನರಿದ ಆತ ಶರಣಂತ. ಸಾತ್ ಹೋಗುದ್ರಾಗ ತಾನು ಯಾರು ಅನ್ನತಕ್ಕಂಥದ್ದು ಶರಣ ಆಗಬೇಕು ಅಂತ ಅನ್ನುವಂಥದ್ದು ಶರಣ ತತ್ವ. ಶರಣ ಸಾರಿ ಹೇಳ್ತಾರೆ. ಅದಕ್ಕಾಗಿ ಶರೀರನ ಹಿಡ್ಕೋಬೇಕು ವಿನಃ ಇದನ್ನ ವೈಭವಕ್ಕಾಗಿ, ಭೋಗ ಲಾಲಸೆಗಾಗಿ, ವಿಲಾಸ ವಿಭ್ರಮಕ್ಕಾಗಿ ಈ ಶರೀರ ಬಳಸಿಕೊಳ್ಳೋದಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ನಿತಾಂತ ನಿದರ್ಶನ. ಅಂದ್ರೆ ಅಕ್ಕ ಮಹಾದೇವಿ ತಾಯಿ ಹುಟ್ಟಂತ ಉಡುಗೆ ತೊಡುಗೆಗಳನ್ನು ಕಸುದು ಒಗದು ಮೈ ಮೇಲೆ ಒಂದು ನೂಲು ಎಳೆ ಬಟ್ಟೆ ಇರ್ದಂಗ ಆ ತಾಯಿ ಮುಂದೆ ಹೊಂಟ. ಮೈ ಮೇಲೆ ಒಂದು ಬಟ್ಟೆ ಇಲ್ಲ. ಇವು ಅನ್ಬಹುದು. ಹೆಂಗ್ರಿ? ಎಷ್ಟು ಮಂದಿ ಇಲ್ಲೇನ್ರಿ? ಜೈನರೊಳಗ ಶ್ವೇತಾಂಬರ ದಿಗಂಬರ ಅಂತ ಎರಡು ಪಂಗಡದಾವ. ದಿಗಂಬರ ಪಂಥದವರು ಅವರು ಯಾವಾಗಲೂ ಹುಟ್ಟುಡುಗಿ ಒಳಗಿರ್ತಾರೆ. ಹುಟ್ಟುಡುಗಿ ಅಂದ್ರ ದಿಗಂಬರ, ದಿಕ್ಕೆ ಅಂಬರ, ದಿಗಂಬರ ಅಂದ್ರ ಬಟ್ಟೆ ಇಲ್ಲದೆ ಇರೋದಕ್ಕ ದಿಗಂಬರ ತಂತಾರ.
ಅಂಥ ಒಂದು ದಿಗಂಬರ ಅವಸ್ಥೆ ಬರಬೇಕಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲ. ಅಂಥ ಅವಸ್ಥೆ ವೈರಾಗ್ಯ ಪರಿಪೂರ್ಣವಾಗಿರ್ತಕ್ಕಂಥ ಮನಸ್ಸು ಪರಿಪೂರ್ಣವಾಗಿ ಆ ತಾಯಿ ತನ್ನ ಸ್ವಾಧೀನ ಮಾಡ್ಕೊಂಡ್ಬಿಟ್ಟ. ಈ ತರುಣ ಸಾಗರ ಮುನಿ ಅಂತ ಒಬ್ಬ ಅದಾನ್ರಿ, ತರುಣ ಸಾಗರ ಮುನಿ ಜೈನರೊಳಗ. ಅವನು ದಿಗಂಬರ, ಮೈ ಮೇಲೆ ಒಂದು ತುಣುಕು ಬಟ್ಟೆ ಇರಂಗಿಲ್ಲ. ಬಹಳ ಚಂದ ಹೇಳ್ತಾನ ಪ್ರವಚನ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಮಾತು ಹೇಳ್ತಾನ. ಅವ ಭಾಷಣ ಮಾಡೋ ಕಾಲಕ್ಕೆ ಒಬ್ಬ ಆದ, ಏನ್ರಿ ಬುದ್ಧಿ ನೀವು ಹೇಳು, ನಮ್ಗೆ ಭಾಳ ಪರಿಣಾಮ ಆಯ್ತು, ನಮಗೂ ಸಂಸಾರ ಬಿಟ್ಟು ಬಿಡಂಗಾಗೈತಿ, ಅದಕ್ಕೆ ತಾವು ಎಲ್ಲಿರ್ತೀರಿ, ಒಂದು 15 ದಿವಸ ಕೆಲಸ ಐತಿ ನಮ್ಮದು ಮನ್ಯಾಗ, ಅದನ್ನಷ್ಟು ಮಾಡ್ಕೊಂಬಂದು ತಮ್ಮ ಬೆನ್ನ ಹತ್ತಿ ಬಿಡ್ತೀನಿ ನಾನು, ತಾವು ಎಲ್ಲಿರ್ತೀರಿ ಸ್ವಲ್ಪ ಅಡ್ರೆಸ್ ಕೊಡ್ರಿ ಅಂದ. ಆ ತರುಣ ಸಾಗರ ಮನೆಗೆ ಅಡ್ರೆಸ್ ಕೇಳ್ದ. ಅಡ್ರೆಸ್ ಕೇಳ್ದ, ನೋಡಪ್ಪ ನನ್ನ ಅಡ್ರೆಸ್ ಏನಾಯ್ತು, ನನ್ನ ಅಡ್ರೆಸ್ಸು ನನಗೆ ಮೈ ಮೇಲೆ ನೋಡಿ ನನಗೆ ಡ್ರೆಸ್ಸನ್ನೇ ಇಲ್ಲ, ಅಡ್ರೆಸ್ ತೊಗೊಂಡು ಏನು ಮಾಡವ ನೀನು, ಡ್ರೆಸ್ ಇಲ್ಲ ನಮಗೆ ಅಡ್ರೆಸ್ ಎಲ್ಲಿದು ಬರ್ತದ, ವಿಚಾರ ಮಾಡಿ ನೀನು. ಹೌದ್ರಿ, ಏನಾರು ಒಂದು ಸ್ವಲ್ಪ ಬೇಕಲ್ಲ ನಮ್ಗೆ. ಏನಿಲ್ಲಪ್ಪ, ಏನೂ ಇಲ್ಲ. ಚಯ್ಯ ಭೂಮಿ ತಲಂ ದಿಶೋಪಿ ವಸನಂ ಜ್ಞಾನಾಮೃತಂ ಭೋಜನಂ. ನಮ್ದೇನಪ್ಪ ಅಂತಂದ್ರೆ ಶಯ್ಯ ಭೂಮಿ ತಲಂ, ಈ ಭೂಮಿನೇ ನಮ್ಗೆ ಹಾಸಿಗೆ, ದಿಶೋಪಿ ವಸನಂ, ಈ ದಿಕ್ಕುಗಳೇ ನಮಗೆ ಹೊದಿಕೆಗಳು, ಜ್ಞಾನಾಮೃತಂ ಭೋಜನಂ. ಈ ಜ್ಞಾನಾಮೃತ ಅಂತಕ್ಕಂಥದ್ದು ಏನದ, ಇದನ್ನೇ ಊಟ ಮಾಡ್ತಕ್ಕಂಥವ್ರು ನಾವು. ತರುತಲ ವಾಸ ಕರತಲ ಪಾತ್ರೆ. ನಮ್ಮ ಅಡ್ರೆಸ್ ಕೇಳೋದಪ್ಪ ಅಂತಂದ್ರೆ ಇದ ನೋಡಂತ ಹೇಳೋದು ನಾನು. ಹ್ಯಾಂಗೆ ಹೇಳ್ದಂಗೆ ಆತಂದ್ರೆ, ಬಾಂಬೆದಾಗ ಒಂದಿಟ್ಟು ನಾವು ಒಬ್ಬ ಗೆಳೆಯ, ಒಂದಿಟ್ಟು ಅಡ್ರೆಸ್ ಕೊಡಪ್ಪ ಅಂತವಾಗ, ನಿನ್ನ ವಿಳಾಸ ಕೊಡಂತ. ಏನಿಲ್ಲ, ನನ್ನ ವಿಳಾಸ ಏನು, ಅಲ್ಲಿ ಬಾಂಬೆದಾಗ ಒಂದು ಬೇವಿನ ಗಿಡ ಐತಿ, ಆ ಬೇವಿನ ಗಿಡದ ಬುಡಕ ನಾ ಇರ್ತೀನಿ ನೋಡು ಅಂತ ಹೇಳೋದು ನಾನು. ಬಾಂಬೆದಾಗ ಒಂದು ದೊಡ್ಡ ಬೇವಿನ ಗಿಡ ಅದ, ಆ ಬೇವಿನ ಬುಡಕ ನಾ ಇರ್ತೀನಿ ನೋಡಿ, ಇದೇ ನನ್ನ ಅಡ್ರೆಸ್ ಅಂತ ಹೇಳೋದು ನಾನು. ಹಂಗ ಮಹಾತ್ಮರಾಗಿರತಕ್ಕಂಥವ್ರಿಗೆ ಅಡ್ರೆಸ್ಸು ಅಥವಾ ಸ್ಥಿತಿಗತಿ ಪಾಲನೆ ಯಾವುದೂ ಇರಂಗಿಲ್ಲ. ಅವರಿಗೆ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಿರ್ತಾರ. ಎಲ್ಲವನ್ನ ತ್ಯಾಗ ಮಾಡಿದವರೇ ವಿರಾಗಿಗಳು. ಈ ವಿರಾಗಿಗಳಲ್ಲಿ ಏನಿರ್ತಿತ್ತಪ್ಪ ಅಂತಂದ್ರೆ ಸಂತೃಪ್ತಿ ಮನೆ ಮಾಡಿರ್ತದ. ಸಂತೃಪ್ತಿ ಉಳಿದ ಯಾರಲ್ಲಿ ಸಂತೃಪ್ತಿ ಇರಂಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ ಕಾಡ್ತಿರ್ತದ. ವೈರಾಗ್ಯ ತಾಳದಲ್ಲಿ ಯಾವ ಚಿಂತೆ ಇರ್ತದ, ಯಾವ ಚಿಂತೆನೂ ಇರಂಗಿಲ್ಲ. ಅಂತ ಎಲ್ಲವನ್ನ ಕಳ್ಕೊಂಡು ತಾಯಿ ತಂದೆ ಬಂದಾರ, ಎಲ್ಲರೂ ಕೂಡ್ಯಾರ, ಇನ್ನೇನು ಬೀಳ್ಕೊಡೋದು ಒಂದೇ ಉಳಿದದ. ಅರಮನೆ ಮುಂದೆ ಎಲ್ಲ ಜನಗಳು ಕೂಡಿಬಿಟ್ಟಾರ. ಕೂಡಿ ಯಾವಾಗ ಸಿಕ್ಕಾಪಟ್ಟೆ ನಿರ್ಮಲ ಬಂದು ರಾಜನಿಗೆ ಬೈಯಾಕ್ ಶುರು ಮಾಡ್ದ. ಹಚ್ಚಿತು ಬರ್ಯಾರ. ನಿರ್ಮಲ ಒಬ್ಬನೇ ಅಲ್ಲ, ಇಡೀ ಊರೇ ಬೈಯಾಕ್ ಶುರು ಮಾಡಿದ್ರು. ಎಂಥ ರಾಜ ನೀವ, ಎಷ್ಟು ಚಪಲ ಚೆನ್ನಿಗರಾಯ ಅದ ನೀವ, ಎಷ್ಟು ವಿಷಯ ಲಂಪಟನ್ ಅದ ನೀವ, ಇವ ನಾನು ದೇವರಂತೂ ಭಾವಿಸಿದ್ದೇವೆ ನಾವು. ಯಾಕೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ದೇವರಂತೂ ನಾವು ತಿಳ್ಕೊಂಡಿದ್ವಿ, ಇವ ಜೋಂಬಾಗ್ಯಾನ, ಬ್ರಹ್ಮ ರಾಕ್ಷಸ ಆಗ್ಯಾನಪ್ಪ ಅಂತೇಳಿ ಎಲ್ಲರೂ ಬಯಕ್ ಶುರು ಮಾಡಿದ್ರು. ಒಳಗ ಆಂತರಿಕವಾಗಿ ಕೈ ಮುಗಿದು, ತಾಯಿ ನೀನು ಹಡೆದ ತಾಯಿ ನನಗಂತೇಳಿ ಕೇಳ್ಕೊಂಡಿದ್ದ. ನಾನು ಮಾನ ಹೊಕ್ಕೈತಿ, ಮರ್ಯಾದೆ ಹೊಕ್ಕೈತಿ, ನಾನು ಏನೂ ಉಳಿಯಂಗಿಲ್ಲ. ನಿನ್ನಂತ ಮಹಾ ಶಿವಸರಣಿಯನ್ನ ನಾನು ಇಂಥ ಒಂದು ಅವಮಾನಕ್ಕೆ ಗುರಿ ಮಾಡಿಬಿಟ್ಟೆ, ಬಹಳ ತಪ್ಪಾಯ್ತು, ನನ್ನನ್ನು ಕ್ಷಮಾ ಮಾಡುತ್ತೆ ಅಂತ ಬಹಳ ಕೇಳ್ಕೊಂಡ. ಏನು ಕೇಳ್ಕೊಂಡ್ರು ಕೂಡ ಇದು ಆಪರೇಷನ್ ಆಗ್ಬೇಕಾಗಿತ್ತು. ಆಪರೇಷನ್ ಆದಾಗ ಪ್ರಾಣ ಉಳಿತದೆ. ಹೆಂಗ ಇದು ಈ ತಾಯಿ ಎಲ್ಲವನ್ನ ತಿರಸ್ಕರಿಸಿ ಹೋಗುವುದಪ್ಪ ಅಂತಂದ್ರ ಇದು ಒಂದು ಶರಣ ತತ್ವ ಉಳಿಲಿಕ್ಕೆ ಇದೊಂದು ಆಪರೇಷನ್ ಆದಂಗ. ರಕ್ತ ಬರ್ತದ, ನೋವಾಗ್ತದ, ಎಲ್ಲ ಆದ್ರೂ ಕೂಡ ಕೊನೆಗೆ ಪ್ರಾಣರೇ ಉಳಿತದಲ್ಲ. ಪ್ರಾಣ ಉಳಿಸುವುದೇ ಆಪರೇಷನ್ ಮೂಲ ಉದ್ದೇಶ. ಹಂಗ ನಿಜವಾಗಿರತಕ್ಕಂಥ ಒಂದು ತತ್ವ ಉಳಿಬೇಕಾಗ್ಯದ. ವೈರಾಗ್ಯ ಅನ್ನತಕ್ಕಂಥ ಅದು ಬರೇ ಬಾಯ ಮಾತಾಗಿ ಉಳಿಬಾರ್ದು, ಬರೇ ಶಬ್ದದೊಳಗೆ ಇರಬಾರ್ದು, ಅದು ಬಹಿರಂಗವಾಗಿ ತೋರ್ಬೇಕಂತೇಳಿ ತಿಳ್ಕೊಂಡು ಈ ತಾಯಿ ವೈರಾಗ್ಯವನ್ನ ತಾಳಿ ಎಲ್ಲರನ್ನು ಕೂಡಿಸಿಕೊಂಡು ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಚನವನ್ನು ಹೇಳ್ತಾಳ. ಎಲ್ಲರೂ ಕೂಡಿದಾಗ ಹೇಳ್ತಾಳ. ಎಲ್ಲರೂ ಒಂದೊಂದು ಪ್ರಶ್ನೆ ಕೇಳೋರು. ಸಖಿಯರು ಬಂದರು. ಎಷ್ಟೋ ತಿಂಗಳವರೆಗೆ ತತ್ವವನ್ನ ತಿಳ್ಕೊಂಡಿದ್ರು ತಾಯಿಯಿಂದ. ಓಣಿಯೊಳಗಿದ್ದಂಥ ಸಖಿಯರು ಅವರೆಲ್ಲ ಬಳಿಸಾರಿ ಬಂದ್ಬಿಟ್ರು. ಬಳಿಸಾರಿ ಓಡಿ ಬಂದು, ಯವ್ವ ತಾಯಿ, ಅಕ್ಕ, ಜಗದಕ್ಕ, ಏನವ್ವ ತಾಯಿ ಹಿಂಗೆ ಹೋಗ್ತಿಯಲ್ಲ, ಹಿಂಗಾದ್ರೆ ಹೆಂಗ, ನಮ್ಮ ಗತಿ ಏನು ಮುಂದ, ನಮ್ಮನ್ನು ನಮ್ಗೆ ಯಾರು ಹೇಳೋರು, ನಮ್ಮ ನೋಡೋರು ಯಾರು, ನೀನು ಮಹಾ ತಾಯಿಯಾಗಿ ನಮಗ ತತ್ವಜ್ಞಾನವನ್ನೇ ಉಣಬಡಿಸ್ತಿದ್ದಿ, ಇನ್ನು ನಮ್ಮ ಗತಿ ಯಾರು ಮುಂದ ತಿಳ್ಕೊಂಡು ಎಲ್ಲರೂ ಪ್ರಲಾಪ ಮಾಡಿ ಅಳಾಕ್ ಶುರು ಮಾಡ್ಯಾರ.
ತಾಯಿ ಅಂತೂ ಹೆಚ್ಚು ಕಡಿಮೆ ಹೇಳಕತ್ತಾಳ, ಎಲ್ಲ ಡ್ರೆಸ್ ತಂದು ಕೊಡಕತ್ತಾಳ. ಎಲ್ಲ ಡ್ರೆಸ್ಸು ಎಲ್ಲ ಅರಿವೆಗಳನ್ನು ತಿರಸ್ಕಾರ ಮಾಡಿ ಇದ್ಯಾವುದೂ ನನಗೆ ಬೇಕಾಗಿಲ್ಲ ತಾಯಿ ಅಂತ ಹೇಳಿ ತಿಳ್ಕೊಂಡು, ಅಮ್ಮ ನೀನು ಹೀಗೆಲ್ಲ ಹೊರಟ್ರೆ ಜಗತ್ತಿನೊಳಗ ಹಿಂಗ ದಿವ್ಯಾಂಬರಾಗಿ ಹೋದ್ರೆ ಹಂಗ? ನಿರ್ಮಲ ಬಂದು ಕೇಳಕತ್ತಾನ, ಚನ್ನಮಲ್ಲಿಕಾರ್ಜುನ ಹೆಂಗ ಅದಾನ, ನಾನು ಹಂಗ ಇರುವಾಕಿ ಅಂತ ಹೇಳಕತ್ತಾಳ. ಅಲ್ಲ, ಚನ್ನಮಲ್ಲಿಕಾರ್ಜುನನಿಗೆ ತನುವೇ ಇಲ್ಲ, ಅವನ ಶರೀರ ಐತೇನು? ಕೇವಲ ನಾಮಸ್ಮರಣ ಮಾಡ್ತೇವೆ, ಅವನ ಶರೀರನೇ ಇಲ್ಲ. ಅಂಥದ್ರೊಳಗ ನೀ ತಾಯಿ ಎಲ್ಲವನ್ನು ತ್ಯಾಗ ಮಾಡಿ ದಿಗಂಬರಿಯಾಗಿ ಹೋಗ್ತೀಯಪ್ಪ ಅಂತಂದ್ರೆ ಜನ ಹ್ಯಾಂಗ ಹೋಗ್ತಾರ? ನೋಡಿದವರು ಯಾರ್ಯಾರು ಏನೇನೇನೇನೇನೋ ಕಲ್ಪಿಸಿಕೊಂಡು ಏನೇನೇನೋ ಅಂತಾರ, ಏನೇನೇನೋ ಆಡ್ತಾರ. ಅವಾಗ ಹಿಂದೊಮ್ಮೆ ಹೇಳಿದ್ದು, ಲಗ್ನ ಆಗಿದ್ದಿಲ್ಲಲ್ಲ, ಲಗ್ನ ಆಗ ವಯಸ್ಸಿಗೆ ಬಂದಾಗ ಹಂಗ ಹಿಂಗ ಏನೇನೋ ಅಂತಿರ್ತಾರ ಅವರು. ಆಗೋ ರೀತಿಯೊಳಗೆ ಆತಪ್ಪ ಅಂತಂದ್ರೆ ಯಾರು ಏನೋ ಅನ್ನಂಗಿಲ್ಲ. ಅಲ್ಲಿ ಸ್ವಲ್ಪ ತಡ ಆತು, ಏನಾರ ಆತಪ್ಪ ಅಂತಂದು ಕೂಡಲೇ ಕುಚ್ಚು ಮಾತು ಶುರುವಾಗ್ತವ. ಹಂಗ ಅವಾಗೊಮ್ಮೆ ಹೇಳಿದ್ಲು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳಿ. ಈಗ ನಾನು ಹೋಗ್ತೀನಿ, ಅವ್ರು ಹಂಗಂತಾರ, ಇವ್ರು ಹಿಂಗಂತಾರ, ಮತ್ತವ್ರು ಮತ್ತೊಂದು ರೀತಿ ಅಂತಾರ, ಯಾರ್ಯಾರೋ ಏನೇನೋ ಅನ್ಲಿ, ಸ್ವತಃ ಪರಮಾತ್ಮನನ್ನೇ ಬಿಟ್ಟಿಲ್ಲ. ಪರಮಾತ್ಮನಿಗೆ ಏನೂ ಇಲ್ಲ, ಕಲಂಕ ನಿಷ್ಕಲಂಕದಾನಂದ್ರು ಸಹಿತ ಧರಿಸಿರ್ತಕ್ಕಂಥ ಚಂದ್ರನಲ್ಲಿ ಕಲಾ ಐತೆ ಅಂತ ಹೇಳಿ ತಿಳ್ಕೊಂಡು ಪರಮಾತ್ಮನನ್ನೇ ದೂಷಣ ಮಾಡ್ತಕ್ಕಂಥವ್ರದಾರ ಇವತ್ತಿನ ದಿವಸ. ಇನ್ನು ನಾನು ಹೆಂಗ್ ಬಿಡ್ತಾರ? ಬೇಕಾದವ್ರು ಬೇಕಾದನ್ಲಿ. 6 ಮುನಿದ ನಮ್ಮನ್ನೇನು ಮಾಡುವರು, ಊರು ಮುನಿದ ನಮ್ಮನ್ನೆಂತು ಮಾಡುವರು. ನಮ್ಮ ಸುನಗಂಗೆ ತಳಿಗೆ ನಿಕ್ಕಬೇಡ, ನಮ್ಮ ಸ್ವಾನಂಗೆ ತಳಿಗೆ ನಿಕ್ಕಬೇಡ, ಆನೆ ಮೇಲೆ ಹೋಹನ ಸ್ವಾನ ಕಚ್ಚಬಲ್ಲುದೇ. ಏನು ಮಾಡ್ತಾರೆ? ಯಾರು ಏನು ಮಾಡ್ತಾರೆ? ನನಗೆ ಎಲ್ಲವನ್ನ ತೊರೆದು ನಿಂತಾಗ ಯಾರೂ ಏನು ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಹಂಗ ಹರಿದು ನಿಂತಾಗ ಲಿಂಗದ ಪರಿವಾದರು ಏನಂತ? ಲಿಂಗ ಸ್ವರೂಪ ತಾನಾದಾಗ ಆಯ್ತಮ್ಮ, ನೀನು ಮೈ ಮೇಲೆ ನಿನಗೆ ಬಟ್ಟೆ ಬೇಕು, ಬಟ್ಟಿಲ್ಲೇ ಹ್ಯಾಂಗ ಹೋಗ್ತಿದ್ದಿ ತಂದು ಕೇಳ್ತಾನೆ. ನೋಡು, ಚನ್ನಮಲ್ಲಿಕಾರ್ಜುನ ಹೇಗೆ ಭಾವರಹಿತವಾಗಿದಾನ. ನಾನು ಕಾಯದಲ್ಲಿದ್ದು ಅಕಾಯನಾಗೀನಿ, ನನಗೆ ಶರೀರ ಐತಂತೂ ಭಾವನಾನ ಇಲ್ಲ. ನನಗ ಕಾಯದೊಳಗಿದ್ದು ಅಕಾಯವಾಗೀನಿ, ಜೀವದೊಳಗಿದ್ದು ನಿರ್ಜೀವಾಗೀನಿ. ನನ್ನಲ್ಲಿ ಯಾವ ಅಭಿಲಾಷೆ ಹಂಬಲ ಏನೊಂದೂ ಇಲ್ಲ, ಯಾವ ತೊಡಕು ತೊಂದರೆಗಳೂ ನನಗಿಲ್ಲ. ನಿಮಗೆ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ಅಲ್ಲಮ ಪ್ರಭುಗಳು ಗೊಗ್ಗೈನ ಹತ್ತಿರ ಬಂದಾರ. ಗೊಗ್ಗೈ ಅಂತ ಒಬ್ಬ ಹಠಯೋಗಿ ಅವ. ಆ ಹಠಯೋಗಿ ಹಠಯೋಗಿ ಆಗೇನಂತೇಳಿ ಭಯಂಕರ ಅಹಂಕಾರ ಬಂದಿತ್ತು ಅವಾಗ. ಅಹಂಕಾರ ಬಂದು ಒಂದೊಂದು ತೋಟ ಮಾಡಿದ್ದು, ಬಾಳಿ ತೋಟ. ಪ್ರಭುದೇವ್ರಿಗೆ ಎಲ್ಲ ತೋರಿಸಿ ಹೆಂಗತಿ ಬಾಳಿ ತೋಟ, ಗಿಡ ಹೆಂಗತಿ, ಬಾಳೆಹಣ್ಣು ಹೆಂಗೆ ರುಚಿ ಅದಾವ, ಹೆಂಗೆ ಬೆಳೆಸಿನ ನಾನು. ಇವ ಏನು ಬೆಳೆಸ್ತಾನ? ನೀರು ಬಿಡ್ತಾನ, ಗೊಬ್ಬರ ಹಾಕ್ತಾನ ಅಷ್ಟೇ. ಇದಕ್ಕೇನು ಹೆಚ್ಚಿಂದ ಏನು ಮಾಡ್ತಾನ? ಅದು ತಾನೇ ರುಚಿ ತುಂಬುತ್ತದ, ತಾನೇ ವಿಕಾಸ ಆಗ್ತದ, ತಾನೇ ಪರಿಪಕ್ವ ಆಗ್ತದ. ಅದನ್ನು ಮಾಡೋ ಶಕ್ತಿ ಇವನ ಹತ್ರ ಐತೇನು? ಎಲ್ಲವನ್ನು ಮಾಡೋದು ಪರಮಾತ್ಮ ಮಾಡ್ತಾನ ಅನ್ನೋದು ಅವನಿಗೆ ಅರಿವಿಲ್ಲ. ಯಾರಿಗೆ? ಒಗ್ಗಯ್ಯನಿಗೆ. ಅವಾಗ ಇಬ್ರು ಕೂಡ ಬಂದು ನಿಂತರು. ನೋಡು, ಇಷ್ಟ ಅಲ್ಲ, ನಾನು ಹಠಯೋಗಿ ಇದ್ದೀನಿ, ಹಠಯೋಗ ಸಾಧಿಸಿನಿ, ತಗೋ ಖಡ್ಗ ಅಂತ ಅಂದ್ಬಿಟ್ಟ. ಅಲ್ಲಮ ಪ್ರಭುವಿಗೆ ಖಡ್ಗ ತಗೋ ಅಂತೇಳಿ ಅಂದು ಕೂಡನ ಅಲ್ಲಮ ಪ್ರಭು ಖಡ್ಗ ತಗೊಂಡು ಅವನಿಗೆ ಹೊಡ್ಯಾಕ್ ಹತ್ತಿಬಿಟ್ಟ, ಖಡ್ಗದಲ್ಲೇ ಹೊಡ್ಯಾಕ್ ಹತ್ತಿಬಿಟ್ಟ. ಕಠಾರಿಯನ್ನು ಹೊಡೆದ ಪಡ್ 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 ಅಂದು ಎಲ್ಲ ಖಡ್ಗ ಚೂರಾಗಿಬಿತ್ತು. ಮೈಗೆ ಏನೂ ಆಗಲಿಲ್ಲ. ಹ್ಯಾಂಗೈತಿ ನಾನು ಯೋಗ ಅಂದ. ಹ್ಯಾಂಗ ಸಾಧಿಸಿನ ಯೋಗ, ಹಠಯೋಗಿ ಹ್ಯಾಂಗ? ಯಾವನರ ಅದ ನಾನು ಇಂಥ ಯೋಗಿ ಹಠಯೋಗಿ ಎಲ್ಲಾರ ನೋಡಿ ಏನಂತಂದ ಅಲ್ಲಮ ಪ್ರಭುವಿಗೆ ಅಂದ. ಹೌದಪ್ಪ, ನೋಡಿಲ್ಲಪ್ಪ ನಾನು, ನೀನು ಮಹಾ ಬಲಶಾಲಿಯಪ್ಪ, ವಜ್ರದೇಹಿ ನೀನು. ನಾ ಏನು ಅದಕ್ಕಿನ ಅಂತಂದು, ನೀ ತಗೋ ಖಡ್ಗ ಅಂತಂದ್ರು. ಪ್ರಭುದೇವರು ಗೊಗ್ಗಯ್ಯನ ಖಡ್ಗ ತಗೋ ಅಂತ ಹೇಳಿದ್ರು. ಅವಾಗ ಖಡ್ಗ ತಗೊಂಡು ಗೊಗ್ಗಯ್ಯ ಹಿಂಗ್ ಬೀಸ್ತಾನ, ಹಿಂಗ್ ಹೊಡಿತಾನ. ಆಕಾಶ ಕೊಡ್ದಂಗ ಆಗಾಕತ್ತೈತಿ, ಗಾಳ್ಯಾಗ ಖಡ್ಗ ಆಡಾಕತ್ತೈತಿ ಹೊರತು ಮೈಗೆ ಹತ್ತಬಲ್ದು. ಹೊಡೆದು ದಣಕೊಂಡ. ನೋಡಿ, ಏನಾರ ಆಧಾರ ಇದ್ರ ಉಳಿತಾನ. ಹಿಂಗ ಇಲ್ಲಿಕಂದ್ ಜೋಲಿ ಹೋಗಿ ಬೀಳ್ತಾನ. ಹಂಗ ಜೋಲಿ ಹೋಗಿ ಬಿದ್ದ, ಹಿಂಗ್ ಹೊಡೆದ, ಹೆಂಗೋ ಹೊಡೆದ. ಏನು ಹೊಡೆದ್ರು ಕೂಡ ನಾಡ್ಲಿಲ್ಲ. ಹ್ಯಾಂಗೈತಪ್ಪ? ನೀರ್ ಸಾಧಿಸಿದ್ದ ಹ್ಯಾಂಗತಿ, ನಾ ಸಾಧಿಸಿದ್ದ ಹೆಂಗದ? ಗೊಗ್ಗಾರೆ ಗಾಬರಿ ಆಗಿಬಿಟ್ಟ.
ಎಂಥ ಯೋಗಪ್ಪ ನಿಂದು, ಎಂಥ ಶರೀರ, ಆಕಾಶದೊಳಗ ಖಡ್ಗ ಆಡಾಕತ್ತೈತಿ, ನಿನ್ನ ದೇಹಕ್ಕೆ ಸ್ವಲ್ಪ ಮುಟ್ಟುವುದು, ನೋಡಾಕರೆ ದೇಹ ಕಾಣ್ತದ. ಆಗ ಅಕ್ಕ ಮಹಾದೇವಿದು ನೋಡಾಕೆಲ್ಲ ದೇಹ ಕಾಣ್ತದ, ದೇಹ ಕಾಣ್ತದ. ಆದ್ರ ಇದಕ್ಕೆ ಬಟ್ಟೆ ಅವಶ್ಯಕಿಲ್ಲ, ಯಾವುದರ ಅವಶ್ಯಕತೆ ಇಲ್ಲ. ನಾನು ನಿರ್ಭಾವಿಯಾಗೀನಿ, ಚನ್ನಮಲ್ಲಿಕಾರ್ಜುನನ್ನು ಒಡಬರೆದು ನಿರ್ಭಾವಿಯಾಗೀನಿ ಎಂದು ನಾನು ದೀಕ್ಷಾ ಸಂಪನ್ನಳಾಗೀನಿ. ಅವತ್ತೇ ನಾನು ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ದೀಕ್ಷಾ ಆದವರು ಗುರುವಿನ ಹಸ್ತದೊಳಗೆ ಹುಟ್ಟುತ್ತಾರ. ಒಂದೇ ಹುಟ್ಟು ತಂದೆ ತಾಯಿಯಲ್ಲಿ ಜನನ, ಅದು ಮಾಂಸ ಪಿಂಡವಾಗಿರ್ತದ. ಎರಡನೇ ಹುಟ್ಟು ಗುರುವಿನ ಹಸ್ತದಲ್ಲಿ, ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತ ಪ್ರಮಥರಲ್ಲಿ. ಅಕ್ಕ ಮಾತೆ ಹೇಳ್ತಾಳ, ನಿಮ್ಮೊಳಗೆ ಹುಟ್ಟಿನಿ, ನಾನು ಮಾಂಸ ಪಿಂಡ ಐತಿ, ಹಂಗೈತಿ ಹಿಂಗತಿ ಏನೂ ನೀವು ತಿಳ್ಕೊಬೇಡ್ರಿ, ಯಾವುದನ್ನು ತಿಳ್ಕೊಬೇಡ್ರಿ. ನಂದು ನಿರ್ಭಾವ ಆಗ್ಯದ, ಕಾಯದಲ್ಲಿ ಅಕಾಯ ಆಗ್ಯದ. ಇದಕ್ಕೆ ಬಟ್ಟೆ ಅವಶ್ಯಕತೆ ಇಲ್ಲ, ಹೊಟ್ಟೆ ಅವಶ್ಯಕತೆ ಇಲ್ಲ, ಯಾವುದೂ ನನಗೆ ಬೇಕಾಗಿಲ್ಲ. ತಂದೆ ತಾಯಿ ಎಲ್ಲ ಸೀರೆ ತಂದು ಕೊಡ್ತಾರೆ, ಏನೇನೋ ತಂದು ಕೊಡ್ತಾರೆ, ಎಲ್ಲವನ್ನ ತಿರಸ್ಕಾರ ಮಾಡಿ ಯಾವುದೂ ಬ್ಯಾಡ ನನಗಂತೇಳಿ, ಅಮ್ಮ ಹೋಗಿ ಬರ್ತೀನಿ, ಅಕ್ಕಂದಿರ ಹೋಗಿ ಬರ್ತೀನಿ ಅಂತ ಹೇಳಿ ತಿಳ್ಕೊಂಡು ಎಲ್ಲರಿಗೂ ಕೈ ಮಾಡಿ ಈ ವಚನವನ್ನ ಹೇಳಿ, ಲೋಕದೊಳು ಹುಟ್ಟಿ ಬಂದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನೋಡ, ಸಮಾಧಾನಿಯಾಗಿರ್ಬೇಕು. ಬರ್ತಾವ, ಎಲ್ಲ ರೀತಿ ಬರ್ತಾವ. ನಿಂದನೆ ಬರ್ತದ, ವಂದನೆ ಬರ್ತದ. ನಿಂದನೆ ಬಂದಾಗೂ ಹಂಗ ಇರಬೇಕು, ವಂದನೆ ಬಂದಾಗೂ ಹಂಗ ಇರಬೇಕು. ನಿಂದನೆ ಉಪಜೀವಿಗಳಿಗಲ್ಲದೆ ಸಹಜ ಜೀವಿಗಳಿಗುಂಟೆ. ಅಂಥ ಒಂದು ಎಲ್ಲವನ್ನ ಸ್ವೀಕಾರ ಮಾಡ್ಕೊಂತ ಸುಖ ದುಃಖಕ್ಕೆ ಸಮೀಕೃತ್ವ ಲಾಭಾಲಾಭವು ಜಯ ಜಯವು. ಅದಕ್ಕಾಗಿ ಸುಖ ದುಃಖಗಳನ್ನು ಒಂದು ಮಾಡ್ಕೊಂಡು ಹೋಗ್ತಕ್ಕಂಥ ನಿಂದಿಸಿದವರೆಲ್ಲ ತಂದೆ ತಾಯಿಗಳಂದೆ, ಹಾಳಿಗೊಂಡವರೆಲ್ಲ ಆಳ್ವರೆಂಬೆನು. ವೈದವರೆನ್ನ ಹೊರೆದವರೆಂಬೆನು, ವೈದವರೆನ್ನ ಹೊರೆದವರೆಂಬೆನು, ವೈದವರೆನ್ನ ಬಂಧುಗಳೆಂಬೆನು, ವೈದವರೆನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು, ಬಂಧುಗಳೆಂಬೆನು. ವೈದವರೆನ್ನ ವರದವರೆಂಬೆನು, ವೈದವರೆನ್ನ ವೈದವರೆನ್ನ ಹೊರೆದವರೆಂಬೆನು, ವೈದವರೆನ್ನ ಬಂಧುಗಳೆಂಬೆನು, ವೈದವರೆನ್ನ ಬಂಧುಗಳೆಂಬೆನು, ಬಂಧುಗಳೆಂಬೆನು. ಜರಿದವರೆಲ್ಲ ಎನ್ನ ಬಂಧುಗಳೆಂದೆ, ಜರಿದವರೆಲ್ಲ ಜರಿದವರೆಲ್ಲ ಎನ್ನ ಬಂಧುಗಳೆಂದೆ, ಹಾಳಿಗೊಂಡವರೆಲ್ಲ ಆ ನಿಂದಿಸಿದವರೆಲ್ಲ ತಂದೆ ತಾಯಿಗಳದೆ, ನಿಂದಿಸಿದವರೆಲ್ಲ ನಿಂದಿಸಿದವರೆಲ್ಲ ಹಾಳಿಗೊಂಡವರೆಲ್ಲ ಆಳ್ವರೆಂಬೆನು, ಹಾಳಿಗೊಂಡವರೆಲ್ಲ ಆಳ್ವರೆಂಬೆನು. ವೈದವರೆಲ್ಲ ಹೊರೆದವರೆಂಬೆನು, ವೈದವರೆಲ್ಲ ಬಂಧುಗಳೆಂಬೆನು, ಬಂಧುಗಳೆಂಬೆನು. ಜರಿದವರೆಲ್ಲ
ಜರಿದವರೆಲ್ಲ ಎನ್ನ ಬಂಧುಗಳಲ್ಲದೆ ಆ ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರು ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ವೈದವರನ್ನ ಹೊರೆದವರೆಂಬೆನು ವೈದವರನ್ನ ಬಂಧುಗಳೆಂಬೆನು ಶಿವಸಾಂಬಜೈ ನಮ ಪಾರ್ವದೇವದ ಶಿವಾರ ಹರ ಮಹಾದೇವ ಗುರುಚನ್ನ ವೀರೇಶ್ವರ ಮಹಾರಾಜ್ ಕಿ ಪದ್ಮರಾಜ ಒಡೆಯರ್ ಮಹಾರಾಜ್ ಕಿ ಅಕ್ಕದೇವಿ ಮಾತಾ ಕಿ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಅಕ್ಕ ಮಹಾದೇವಿ ತಾಯಿ ಅರಮನೆ ಅಂತಕ್ಕಂಥ ಭಾವನಾನೇ ಆ ತಾಯಿಗೆ ಬಂದಿಲ್ಲ. ಸೆರೆಮನೆ ಅಂತಿದ್ದಕ್ಕೆ, ಅರಮನೆಗೆ ಸೆರೆಮನೆ ಅಂತಿದ್ದು. ಅಂಥ ಒಂದು ನಿಟ್ಟಿನಲ್ಲಿ ಯಾವಾಗ ಎಲ್ಲ ಶಿವಶರಣರಿಂದ ಯೋಗಕ್ಷೇಮವನ್ನು ಮಾತಾಡಿ ನಾನು ಹೋಗಿ ಬರ್ತೀನಿ ತಾಯಿ, ನಿಮ್ಮೆಲ್ಲರಿಂದ ದೂರ ಆಗಿ ಹೋಗಿ ಬರ್ತೀನಿ ಅಂತೇಳಿ ತಿಳ್ಕೊಂಡು ಬೀಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರು. ಇಡೀ ಊರಿನ ಜನ ಎಲ್ಲ ಅಲ್ಲೇ ಓಣಿ ಒಳಗನ ಬಹಳಷ್ಟು ಪ್ರಸಿದ್ಧ ಆಗಿದ್ಲು, ಬಹಳ ಹೆಸರಾಗಿತ್ತು. ಊರಿನೊಳಗೆ ಆ ಓಣಿ, ಮೇಲದ ಓಣಿ, ದೂರಿನ ಓಣಿ ಅವರೆಲ್ಲರೂ ಹಳಾಳಿ ಮಾಡಕತ್ತಿದ್ರು. ಯಪ್ಪ ಎಂಥದ್ದು ಕಳ್ಕೊಂಡೇವಿ, ನಮ್ಮ ಪುರದ ಪುಣ್ಯಮಿ. ಏನಾದರೂ ಒಂದು ಫಲ ಇದ್ರ, ಪುರದೊಳಗೆ ಏನಾದರೂ ಅರ್ಥ ಇದ್ರ ಅದೆಲ್ಲವೂ ಮಹಾತಾಯಿ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯ ಮೂಲಕ ನಮ್ಮ ಪುರದ ಪುಣ್ಯವೆಲ್ಲ ಹೊರಟು ಹೋಗಿತ್ತಲ್ಲಪ್ಪ, ಹೊಂಟೈತೆಲ್ಲ ಮಾಡಿದ ಪುಣ್ಯ ಹೋಯ್ತು. ಇವತ್ತು ಹೋಯ್ತು ಅಂತೇಳಿ ಗೋಗರಿದು ಎಲ್ಲ ತಾಯಂದಿರು ಓಣಿಯೊಳಗಿದ್ದವರು ತಂದೆ ತಾಯಿ ಅಕ್ಕ ತಂಗಿಯವರ ಉಪಾದಿಯಲ್ಲಿ ನಾವೆಲ್ಲ ಒಂದೇ ಹೊಟ್ಟೆ ಹುಟ್ಟಿವೇನಪ್ಪ ಅನ್ನುವಂತೆ ಅಷ್ಟೊಂದು ಪ್ರೀತಿ ಬೆಳೆದಿತ್ತು. ಅವರೆಲ್ಲ ಗೋಗರಿದು ಅಳಾಕತ್ಯಾರ. ಯಾಕೆ ಅಳಾಕತ್ಯಾರಪ್ಪ ಅಂತಂದ್ರ ಆ ತಾಯಿ ಇದ್ದಾಗ ಊರಿನೊಳಗ ಏನೆಲ್ಲವೂ ಇತ್ತು, ಆ ತಾಯಿ ಹೋದ ಮೇಲೆ ಏನೆಲ್ಲವೂ ಇಲ್ಲದಂಗಾಯ್ತಲ್ಲ. ಊರು ಶೂನ್ಯವಾಗಿ ಬಿಡ್ತು. ಶಿವಶರಣರಿಲ್ಲದ ಊರು ಅದು ಸೀನಿ ಹಾಳು ನೋಡ. ಊರೊಳಗ ಶಿವಶರಣರಿರ್ಬೇಕು, ಶಿವಪೂಜಾ ಮಾಡೋರು ಇರಬೇಕು, ಶಿವಾಲಯಗಳಿರಬೇಕು. ಅವು ಯಾವ ಇಲ್ಲ, ಅವ್ರು ಯಾರು ಅಂತ ಊರಿನೊಳಗಿಲ್ಲ. ಆ ಊರಿಗೆ ಧಿಕ್ಕಾರ ಅಂತಾರೆ ಶರಣರು, ಧಿಕ್ಕಾರ ಅಂತಾರೆ. ದಿಗ್ಗಾಮಂ ಶಿವಾಲಯಂ ದಿಗ್ಭಸ್ಮಂ ರಹಿತ ಪಾಲಂ. ಯಾರ ಹಣಿ ಮೇಲ ವಿಭೂತಿ ಇಲ್ಲ ಅದಕ್ಕೆ ಧಿಕ್ಕಾರ. ಯಾವ ಊರಿನೊಳಗೆ ಶಿವಾಲಯಗಳಿಲ್ಲವೋ, ಶಿವಶರಣರಿಲ್ಲವೋ ಆ ಎಲ್ಲ ಊರುಗಳಿಗೆ ಧಿಕ್ಕಾರ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ನಮ್ಮ ಊರಿನೊಳಗೂ ಕೂಡ ಒಂದು ಅರಮನೆ ಒಂದು ಬಿಟ್ಟು ಅದು ಸೆರೆಮನೆ ಇದ್ದಂಗೆ ಆತು. ಅರಮನೆ ಯಾವ ಅಕ್ಕ ಮಹಾದೇವಿ ಹೋದ ಮೇಲೆ ಅದು ಸೆರೆಮನೆ ಉಪಾಧಿಯಲ್ಲಿ ಜನರಿಗೆ ಕಾಣಕತ್ತದ. ಇಂಥದ್ದೊಂದು ಘಟನೆ ನಡೆದು ಹೋಯ್ತಲ್ಲ, ಇದು ಆಗಬಾರ್ದಾಗಿರ್ತಕ್ಕಂಥ ಘಟನೆ ನಡೆದು ಹೋತಂತೇಳಿ ತಿಳ್ಕೊಂಡು ಆ ತಾಯಿ ಕಲ್ಯಾಣದತ್ತ ಮುಖ ಮಾಡಿ ಹೊರಟು ಬಿಟ್ಟಾಳ. ಎಲ್ಲರ ಅಪ್ಪಣೆ ತಗೊಂಡು ತಾಯಿ ಅವಾಗ ತಂದೆ ಹೇಳ್ದ, ಯವ್ವ ತಾಯಿ, ನಿಜವಾಗಿನೂ ನೀನು ನಮ್ಮ ಪುಣ್ಯಕ್ಕಾಗಿ ನೀ ಹುಟ್ಟಿ ಬಂದಿದಿ. ನಾವೇನೋ ನಿನ್ನ ಮಗಳಂತ ತಿಳ್ಕೊಂಡಿದ್ದೆ ತಪ್ಪಾಗ್ಯದ. ನೀನು ಜಗತ್ತಿನ ತಾಯಿ, ಜಗತ್ತಿಗೇನೆ ಮಾತೃ ಸ್ವರೂಪಿಣಿಯಾಗಿ ಹುಟ್ಟಿ ಬಂದವಳು ನೀನು. ನಮ್ಮದೇನೋ ಮಹತ್ವ ಪುಣ್ಯದ ಒಂದು ಆಧಿಕ್ಯದಿಂದ ನೀವು ನಮ್ಮ ಮನೆಯಾಗ ಹುಟ್ಟಿ ಬಂದಿದಿ. ನೀನೇನೆಲ್ಲವನ್ನು ನಮಗೆ ಉಪದೇಶ ಮಾಡಿದಿ. ನಿನ್ನ ಹುಟ್ಟುವಿಕೆಯಿಂದ ನಮ್ಮ ಮನೆ ಉದ್ಧಾರ ಆಯ್ತು, ನಾವು ಉದ್ಧಾರ ಆದೀವಿ, ಓಣಿನ ಉದ್ಧಾರ ಆಯ್ತು, ಊರೇ ಉದ್ಧಾರ ಆಯ್ತು, ಉಡುತಡಿ ಗ್ರಾಮವೇ ಉದ್ಧಾರ ಆಗಿ ಹೋಗ್ಯದ. ಒಬ್ಬ ಸಾಧಕನ ಪ್ರಯತ್ನದಿಂದ ಆ ಊರೇ ಉದ್ಧಾರ ಆಗಿ ಹೋಗ್ತೈತಂತ. ಒಬ್ಬನೇ ಸಾಧಕ ಇರ್ಲವ,
ಒಬ್ಬ ಹುಟ್ಟ್ಯಾನಪ್ಪ ಮಹಾತ್ಮ ಅಂತಂದ್ರ ಆ ಊರಿನಕ್ಕಿಂತ ಅವಂದೇ ಹೆಸರು ಹೆಚ್ಚಿರ್ತದ. ಹಂಗ ಉಡುತಡಿ ಅಂತಕ್ಕಂಥ ಗ್ರಾಮ ಅಕ್ಕ ಮಹಾದೇವಿಯಿಂದ ಪ್ರಸಿದ್ಧ ಆತು. ಅಂತ ಮಹಾತಾಯಿ ಹುಟ್ಟ್ಯಾಳ ಅಂತೇಳಿ ಪ್ರಸಿದ್ಧ ಆತು. ಆ ಹುಟ್ಟಿದ ಮೇಲೆ ದಾರಿ ಉದ್ದಕ್ಕೂ ಆ ತಾಯಿ ಅದೆಷ್ಟೋ ದಿನಗಳು, ಅದೆಷ್ಟೋ ವಾರಗಳು, ಅದೆಷ್ಟೋ ಹುಣ್ಣಿಮೆ ಅಮಾಸೆಗಳೇ ಕಲೀಲಿಕ್ಕತ್ತಾವ. ಹಂಗ ಹೊಟ್ಟು ಬಿಟ್ಟಾಳ ತಾಯಿ. ದಾರಿಯೊಳಗ ನೋಡ್ರಿ ಎಲ್ಲಾ ನಮೂನಿನೂ ನಡೀದರಿ. ಯಾಕಂದ್ರೆ ಜಗತ್ತಿನೊಳಗ ಲೋಕೋ ಭಿನ್ನ ರುಚಿ. ಒಬ್ಬೊಬ್ರು ತಲೆಯಾಗ ಒಂದೊಂದು ಇರ್ತೈತ್ರಿ ಗುಂಗ. ಒಬ್ಬೊಬ್ಬರು ಒಂದೊಂದೇ ದೃಷ್ಟಿಯಿಂದ ನೋಡ್ತಿರ್ತಾರ. ಎಲ್ಲರೂ ಒಂದೇ ಥರ ಇರಂಗಿಲ್ಲ. ಹಂಗ ತಾಮಸ, ರಾಜಸ, ಸಾತ್ವಿಕ ಅನ್ನತಕ್ಕಂಥ 3 ಥರದ ಜನಗಳು ದಾರಿ ಉದ್ದಕ್ಕೂ ಭೇಟಿ ಆಗಕತ್ಯಾರ. ನೋಡೋರು ಜನ ಏನಪ್ಪಾ ಹೆಣ್ಮಗಳು ಅಂತ ವಿಚಿತ್ರ. ನಮ್ಮಲ್ಲಿ ಶಿವಯೋಗ ಮಂದಿರದಾಗಿದ್ದಾಗ ಒಬ್ಬ ಸಾಧಕ ಬಂದಿದ್ದ, ಉತ್ತರ ಪ್ರದೇಶದಿಂದ ಬಂದಿದ್ದ. ಅವನಿಗೆ 28 ವರ್ಷ. ಇಡೀ ಜೀವಮಾನದೊಳಗೆ ಎಂದು ಹುಟ್ಟ್ಯಾನ. ಹುಟ್ಟಿದ ಮೇಲೆ ಒಂದೇ ಒಂದು ನೂಲಿನ ಎಳಿ ಅವನ ಮೈ ಮೇಲೆ ಇದ್ದಿದ್ದಿಲ್ಲ. ಅವ ಹೇಳ್ತಿದ್ದ, ಹಿಂದಿಯೊಳಗೆ ಮಾತಾಡ್ತಿದ್ದ, ಹಿಂದಿಯೊಳಗೆ ಹೇಳ್ತಿದ್ದ. ಒಂದು ಬಟ್ಟೆ ಇಳ್ದಂಗ ಆ ಸಾಧಕನೂ ಇದ್ದ. ಅಂದ್ರೆ ಎಲ್ಲರಿಗೂ ಇರಾಕ್ ಸಾಧ್ಯತೆ ಅಂತ ಪ್ರಯತ್ನ ಮಾಡಿದ್ರ. ಅವ ಏನ್ ಮಾಡ್ತಿದ್ದ, ಹ್ಯಾಂಗ್ ಮಾಡ್ತೀವಪ್ಪ ನೀನಂದ್ರೆ ಇಡೀ ಬೂದಿಯನ್ನು ಕಲಿಸ್ಕೊಂಡು ಮೈ ತುಂಬ ಬಳ್ಕೊಂಡ್ಬಿಡ್ತಿದ್ದ. ಇದ ನೋಡ್ರಿ ನನ್ನ ಬಟ್ಟೆ, ಇದೇ ನೋಡ್ರಿ ನನ್ನ ಬಟ್ಟೆ ಅಂತ ಹೇಳ್ತಿದ್ದ. ಈಗ ಅಕ್ಕ ಮಹಾದೇವಿ ತಾಯಿ ಅವಾಗ ಶರೀರದ ಒಂದು ವ್ಯಾಮೋಹ ಇತ್ತು ಅವಾಗ. ಈ ತಾಯಿ ಎಲ್ಲ ವ್ಯಾಮೋಹನ ಕಳ್ಕೊಂಡ್ಬಿಟ್ಟಾಳ. ಶರೀರದ ವ್ಯಾಮೋಹ ಕಳ್ಕೊಂಡ ಮೇಲೆ ಹಸಿವಿನ ನೆನಪಾಗೋದಿಲ್ಲ, ತೃಷೆಯ ನೆನಪಾಗೋದಿಲ್ಲ, ಯಾವುದೂ ನೆನಪಾಗೋದಿಲ್ಲ. ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ಎಲ್ಲವನ್ನು ಗೆದ್ದು ನಿಂತಿರ್ತಕ್ಕಂಥವಳು. ಹಸಿವೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು ಅಂಥೇಳಿ ಯಾವತ್ತೂ ರೀತಿಯಿಂದ ಎಲ್ಲದಕ್ಕೂ ಅಪ್ಪಣೆ ಮಾಡಕತ್ಯಾಳ. ಅಂದ್ರೆ ಶರೀರ ಗೆದ್ದಾಳ ಅಂತ. ಕಾಯದೊಳಗಿದ್ದು ಅಕಾಯವಾಗಿ ಶರೀರ ಗೆದ್ದಾಳಪ್ಪ ಅಂತಂದ ಮೇಲೆ ಗೆದ್ದವರು ಅಪರೂಪವಾಗಿರ್ತಾರ, ಸಿಗುವುದು ಬಹಳ ದುರ್ಲಭ. ಇರ್ತಾರ ಅಷ್ಟಕ್ಕಟ್ಟೆ, ಇದ್ದವ್ರು ಇರ್ತಾರ, ಬಿದ್ದವ್ರು ಇರ್ತಾರ, ಎದ್ದವ್ರು ಇರ್ತಾರ, ಒದ್ದು ಹೋದವ್ರು ಇರ್ತಾರ. ಗೆದ್ದವ್ರು ಸಿಗುದು ಬಹಳ ಕಷ್ಟದ. ಎಲ್ಲವನ್ನು ಗೆದ್ದು ನಿಲ್ಲುವುದಂತ ಬಹಳ ಕಷ್ಟದ ಜೀವನ ಐತಿ. ಆ ತಾಯಿ ಮಹಾತಾಯಿ ಎಲ್ಲವನ್ನು ಗೆದ್ದು ನಿಂತಿರತಕ್ಕಂಥವಳು. ಆಕೆಗೆ ಹಸುವೆ ಇಲ್ಲ. ದಾರಿ ಉದ್ದಕ್ಕೂ ಎಲ್ಲಿಯಾದರೂ ಅಂತಿಂತವ್ರು ಏನಾದ್ರು ಅಂದ್ರ ಆಗಿಂದಾಗ ವಚನ ಎಲ್ಲೋ ಹಣ್ಣಗಳಿರ ಕಣ್ಣಿಗೆ ರೂಪಿಂಬಾಗಿರಲು ನೀವು ಮನನಾಚದೆ ಹೇಸದೆ ಬಂದಿರಣ್ಣ, ಮೂತ್ರ ಬಿಂದು ಒಸರುವ ನಾಡಂದರಿಯದೆ ಕಂಗಾಣದೆ ಮಂದುಗೆಟ್ಟು ಹೋದಿರಣ್ಣ, ಚೆನ್ನಮಲ್ಲಿಕಾರ್ಜುನನ ಅರಿಯಿರಿ ಮರುಳರೆ ಅಂತ ಹೇಳಿ ವಚನದೊಳಗೆ ವಚನ ಕಟ್ಟಿ ಅಂತಿಂತವ್ರು ಮುನಿಸುಗೊಟ್ಟು ಗುಸು ನಗುವುದು ಒಂದು ನಮನಿ ಮಾಡ್ಕೊಂಡು ಬೆನ್ನು ಹತ್ತಿದ್ರೆ ಅಕಸ್ಮಾತ್ತಾಗಿ ಅವರಿಗೆ ಖಡಾಖಂಡಿತವಾಗಿ ವಚನವನ್ನೇ ಹೇಳಿ ಮುಂದುವರಿತಾಳ. ಹಾಗೇ ಮುಂದುವರಿತಾಳ. ಪಾದಯಾತ್ರೆಯ ಮೂಲಕ ತಾನು ಶಿವನು ಪರಮಾತ್ಮ ಆರೋಗ್ಯವನ್ನು ಕೊಟ್ಟಾನ, ಆಯುಷ್ಯವನ್ನು ಕೊಟ್ಟಾನ. ಇದು ಕೊಟ್ಟಾನಪ್ಪ ಅಂತಂದ ಮೇಲೆ ಅದನ್ನು ಸಾರ್ಥಕ್ಯ ಮಾಡುವ ನಿಟ್ಟಿನೊಳಗೆ ಗುರಿ ಕಟ್ಟಿಕೊಂಡು ಆ ತಾಯಿ ಕಲ್ಯಾಣದತ್ತ ಪಯಣ ಮಾಡಕತ್ತಾಳ. ಕಲ್ಯಾಣದತ್ತ ಮುಂದೆ ಹೊರಟಿದ್ದಾಳೆ ಮಹಾತಾಯಿ. ದಾರಿ ಉದ್ದಕ್ಕೂ ಜನಗಳು ಒಂದೊಂದು ನಮನಿ ನೋಡ್ರಿ. ಊರು ಮುಂದೆ ಗಳೆ ಹುಟ್ಟಿದ್ರು ಒಂದೊಂದು ನಮನಿ ಅನ್ನೋರಿ, ಕಡದನವ್ರು, ಬಳದನವ್ರು, ಹಂಗನವ್ರು, ಹಿಂಗನವ್ರು, ಹೆಂಗೆಂಗೋ ಅನ್ನೋರು ಇರ್ತಾರೆ. ಅದರಾಗ ಈ ತಾಯಿ ಬಟ್ಟಿ ಒಂದು ಹುಟ್ಟಿಲ್ಲ. ಬಟ್ಟಿ ಹುಟ್ಟಿಲ್ಲಪ್ಪ ಅಂತಂದ ಮೇಲೆ ಜನರಿಗೆ ಒಂದು ಅದ್ಭುತವಾಗಿ ಕೌತುಕ ಕಂಡು ಬಿಡ್ತದೆ. ಎಲ್ಲರೂ ಬಟ್ಟೆ ಉಟ್ಕೊಂಡವ್ರೆ, ಮತ್ತು ಬಟ್ಟೆ ಉಟ್ಕೊಂಡವ್ರು ಅದಾರಪ್ಪ ಅಂತಂದ ಮೇಲೆ ಬಟ್ಟೆ ಇಲ್ದವ್ರನ್ನ ಎಲ್ಲರೂ ಬಟ್ಟೆ ಉಟ್ಕೊಂಡವ್ರು ನೋಡವ್ರೆ. ಅಕಸ್ಮಾತ್ ಆಗಿ ಎಲ್ಲರೂ ಬಸ್ಸಲ್ಲೇ ಇದ್ರು, ಒಬ್ಬನೇ ಬಟ್ಟೆ ಉಟ್ಕೊಂಡಿದ್ನಪ್ಪ ಅಂತಂದ್ರ ಅವಾಗ ಎಲ್ಲರೂ ಅವನು ನೋಡಕತ್ತಾರ. ಹಂಗೆ ಬಟ್ಟೆ ಉಟ್ಕೊಂಡವ್ರು ಅದಾರಪ್ಪ ಅಂತಂದ ಮೇಲೆ ದಿಗಂಬರಿ ಆಗಿರ್ತಕ್ಕಂಥ ತಾಯಿ ಅಕ್ಕ ಮಹಾದೇವಿಯನ್ನ ನಾನಾ ನಮೂನೆಯಲ್ಲಿ ನೋಡ್ತಕ್ಕಂಥವ್ರು, ತುಚ್ಛವಾಗಿ ಮಾತನಾಡ್ತಕ್ಕಂಥವ್ರು, ಎಲ್ಲರಿಗೂ ಉತ್ತರವನ್ನು ಕೊಟ್ಟುಕೊಂತ ವಚನ ರಚನೆ ಮಾಡ್ಕೊಂತ ಕಲ್ಯಾಣವನ್ನು ಮುಟ್ಟಬೇಕಾದ್ರೆ ಇನ್ನೂ ಬಹಳಷ್ಟು ದಾರಿ ಇದೆ. ದಾರಿಯುದ್ದಕ್ಕೂ ಎಲ್ಲವೂ ಶಿವಮಯವಾಗಿ ಚನ್ನಮಲ್ಲಿಕಾರ್ಜುನನ ಮಯವಾಗಿ ಕಾಣತಕ್ಕಂಥ ಒಂದು ದಿವ್ಯ ದೃಷ್ಟಿ. ಏನು ಕಂಡ್ರು ಚನ್ನಮಲ್ಲಿಕಾರ್ಜುನನ್ನೇ ನೆನೆಸ್ತಕ್ಕಂಥವಳು, ನುಡಿಯತಕ್ಕಂಥವಳು. ಅದನ್ನೇ ಹಾಸು ಹೊಕ್ಕಾಗಿ ಒಂದು ಹಾಳು ದೇಗುಲ ಬಂದರೂ ಕೂಡ ಇದು ಚನ್ನಮಲ್ಲಿಕಾರ್ಜುನನ ನಿಲಯ ಅನ್ನುವಂಥ ಭಾವನೆಯಿಂದ ಆ ತಾಯಲ್ಲಿ ಉಳ್ಕೊಂಡ್ಬಿಡ್ತಿದ್ಲು ಅಂತಕ್ಕಂಥ ವಿಚಾರವನ್ನ ನಮಗೆಲ್ಲ ತಿಳಿಸಿ ಮುಂದೆ ಕಲ್ಯಾಣ ಮುಟ್ಟಬೇಕಾದ್ರೆ ಎಂತೆಂಥ ಘಟನೆಗಳು ಇದ್ರಿ. ಹ್ಞೂ ರೀ, ಇನ್ನು ಇದು ಕಾರ್ಯಕ್ರಮ ಶುರು ಆತಂದ್ರೆ ಇಲ್ಲಿ ಇವತ್ತಿನ ದಿವಸ ಚೆನ್ನವೀರ ಮಹಾಶಿವಯೋಗಿಗಳ
132ನೇ ಜಯಂತಿ ಉತ್ಸವ. ಜಯಂತಿ ಅಂದ್ರೆ ಹುಟ್ಟು ಹಬ್ಬ. ಶಾಲೆ ಒಳಗ ಮಾಸ್ತರು ಕೇಳಿದ್ರಂತ, ತಮ್ಮ ಜಯಂತಿ ಅಂದ್ರೆ ಏನು? ಸಣ್ಣ ಹುಡುಗಿದ್ದ, 5ನೇ 6ನೇ ಹುಡುಗಿದ್ದ, ಜಯಂತಿ ಅಂದ್ರೆ ಏನಪ್ಪ ಹೇಳು ಅಂತ ಅಂದು ಕೂಡ ಅವ ಹೇಳದಂತ, ಜಯಂತಿ ಅಂದ್ರ ಸಿನಿಮಾ ನಟಿ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳದಂತ. ಎಷ್ಟು ಶಾಣೆ ಇರ್ಬೇಕ. ಜಯಂತಿ ಅಂದ್ರ ಸಿನಿಮಾ ನಟಿ, ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳದಂತ. ಜಯಂತಿ ಶಬ್ದಾರ್ಥನೇ ಗೊತ್ತಿಲ್ಲ. ಜಯಂತಿ ಅಂದ್ರೆ ಹುಟ್ಟು ಹಬ್ಬಕ್ಕೆ ಜಯಂತಿ ಅಂತಾರ, ಜಯ ಧಾತು. ಹಂಗ ಇಲ್ಲಿ ಜಯಂತಿ ಅಂತಂದ್ರೆ ಹುಟ್ಟಿದಂಥ 132 ವರ್ಷಗಳಾದವು. ಚನ್ನವೀರ ಮಾಸ ಹುಟ್ಟಿ, ಅದಕ್ಕಾಗಿ ಅವ್ರ ಮೇಲೆ, ಅಪ್ಪಗಳ ಮೇಲೆ ಯಾವತ್ತು ರೀತಿಯಿಂದ ಪದ್ಯಗಳನ್ನ ಅವಾಗಲೂ 3 ಪದ್ಯಗಳನ್ನ ರಚನೆ ಮಾಡೀನಿ. ಅಭಿನಂದನಾ ಗ್ರಂಥದ ಹಾಕೋ ಸಲುವಾಗಿ ನಮ್ಮ ವಿ.ಡಿ. ವಸ್ತ್ರದವ್ರ ಕೈಯಲ್ಲಿ ಓದಿ ಕೊಟ್ಟಿದ್ದೆ ನಾನು. ಅಭಿನಂದನಾ ಗ್ರಂಥ ಅಂದ್ರೆ ಆಗಲೇಬೇಕದು. ಅದು ಸಮಾಜದ ಋಣ. ಅಪ್ಪಗಳು ಬಯಸೋದಲ್ಲ, ಸಮಾಜದ ಎಲ್ಲರೂ ಕೂಡಿಕೊಂಡು 25 ವರ್ಷಕ್ಕೆ ಬೆಳ್ಳಿ ಹಬ್ಬ ಅಂತಾರ, 50ಕ್ಕೆ ಸುವರ್ಣ ಮಹೋತ್ಸವ ಅಂತಾರ, 70ರಿಂದ 75 ವರ್ಷದವರೆಗೂ ವಜ್ರ ಮಹೋತ್ಸವ ಮಾಡ್ಬೇಕಂತ ಹೇಳಿದ. ಯಾಕ? ಸಮಾಜಕ್ಕಾಗಿ ದುಡಿದು ತಮ್ಮ ಇಡೀ ಜೀವನವನ್ನು ಎಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡ್ಯಾರಪ್ಪ ಅಂತಂದ ಮೇಲೆ ಅದೊಂದು ಗ್ರಂಥ, ಒಂದು ಅಭಿನಂದನಾ ಗ್ರಂಥ, ಸಂಸ್ಮರಣ ಗ್ರಂಥ ಅತ್ಯಂತ ಅವಶ್ಯವಾಗಿ ಅರ್ಪಣಾ ಮಾಡಬೇಕಾದಂಥದ್ದು ಆದ್ಯ ಕರ್ತವ್ಯದ. ಆ ಸಂಭಾವನಾ ಗ್ರಂಥ ಆಗಲೇಬೇಕು. ಅವು ಮಾಡ್ತೀವಿ ಅಂತ ಅಂದಿದ್ರು ವಸ್ತ್ರದವರು. ಅದಕ್ಕಾಗಿ ನಾನು 2 ಪದ್ಯ, 1 ಮಂಗಲ ಅವಾಗ ಅಪ್ಪಗಳ ಬಗ್ಗೆನೇ ಬರ್ಕೊಟ್ಟಿದ್ದೆ. ಅದು ಏನೋ ಇನ್ನೂ ಅದನ್ರಿ ಬುದ್ಧ ಚಿಂದಗಿಯ ಪುರಾಧೀಶಂ ಕಾಮಿತಾರ್ಥ ಪ್ರದಾಯಕಂ ಶಿವಪೂಜ ಸಮಾಧಿಸ್ಥಂ ಚನ್ನವೀರೇಶಂ ಭಜಾಮ್ಯಹಂ. ಈಗ ಸ್ವಲ್ಪ ಶಬ್ದ ಸರಿಯಾಗಿ ವ್ಯಾಖ್ಯಾನ ಮಾಡಿ ಹೇಳಿದ್ರೆ ನಿಮ್ಗೆ ಗೊತ್ತಾಕೈತಿ, ನನಗೆ ಅಂತೈತಿ. ಅದಕ್ಕೆ ಮೊದಲಿಗೇನೆ ಓದ್ಬಿಡ್ತೇನೆ. ವಿಜಯ ಚನ್ನ ವೀರೇಶ ಸದ್ಭಕ್ತರ ಪರಮೇಶ, ನಿಜ ಭಕ್ತರ ಧಾಮ ಧ್ವಜ ಹಾರಿಸಿದಾತ, ಸೃಜನಶೀಲರಿಗೆಲ್ಲ ಪದ್ಮರಾಜ ಮಂತ್ರವಾಗಿಸಿ ಕುಜನ ಕುಹುಕಿಗಳಿಗೆ ನಿಜದಾರಿ ತೋರಿದಾತ, ಮಜಾ ಮಾಡುವವರಿಗೆಲ್ಲ ಸಜಾ ನೀಡಿದಾತ. ವಿಜಯ ಚನ್ನವೀರೇಶ ಸದ್ಭಕ್ತರ ಪರಮೇಶ, ನಿಜ ನೇಮಿಗಳಿಗೆಲ್ಲ ಹಯಗಜವ ಕರುಣಿಸಿದಾತ. ಹಯಗಜ ಅಂದ್ರೆ ಹೇಳ್ಬೇಕಾಗತ್ತೆ, ಅದು ನಾಳೆ ಹೇಳ್ತೀನಿ ಅದನ್ನೆಲ್ಲ. ನಿಜ ನೇಮಿಗಳಿಗೆಲ್ಲ ಹಯಗಜವ ಕರುಣಿಸಿದಾತ, ಸುಜನ ಬಂಧು ಸಿಂಧುಗಿಗೆ ಸಿರಿಯಾಗಿ ನಿಂದಾತ, ಸುಜನ ಸುಸಮಾಜಕ್ಕೆ ಅವತಾರವಾದಾತ. ನವರಂಗದ ಸಾರಂಗ ಮಠ ಗಚ್ಚಿನ ಮಠಕ್ಕೆ ಗುರುಕುಲ ಭಾಸ್ಕರರಿಗೆ ನವೀನಾನ್ವೇಷಣೆಯ ಕ್ರಿಯಾಶೀಲಗೊಳಿಸಿದವರು. ಜವರಾಯನ ಗೆದ್ದ ಚನ್ನವೀರ ಪ್ರಭುದೇವರು. ಪ್ರತ್ಯಕ್ಷ ಸಾರಂಗ ಮಠ ವಿಶ್ವಪ್ರಭು ಶಿವಾಚಾರ್ಯರ ಹತ್ತಿರದಿ ನೋಡಿ ಪರೀಕ್ಷಿಸಿ ನಿರೀಕ್ಷಿಸಿ ಉತ್ತುಂಗ ಕ್ಷೇತ್ರಕ್ಕೆ ವಿಶ್ವಪ್ರಭುಗಳ ನಿಯೋಜಿಸಿದವರು. ಗುರುಕುಲ ಭಾಸ್ಕರರಾಗಿ ನಾಡಿಗೆ ಪ್ರಖ್ಯಾತರಾಗಿ ಚರಕುಲ ಪೀಠಕ್ಕೆಲ್ಲ ಆದರ್ಶಪ್ರಾಯರಾದವರು. ಗೌರವ ಡಾಕ್ಟರೇಟ್ ಪದವಿ ತಾನೇ ಒಲಿದು ಬಂದ ಮಹಾಪೂಜ್ಯರು. ಜಗದ್ಗುರು ಪಂಚಾಚಾರ್ಯರು ಕ್ರಿಯಾಶಕ್ತಿಯವರೆಂದು ಹಗಲಿರುಳು ಚಿಂತನ ಪರರು. ಅಖಿಲ ಭಾರತ ಸಂಸ್ಥೆಗೆ ಭದ್ರರು. ಬೇಗನಿವರ ಅಧ್ಯಕ್ಷರೆಂದು ಉಪಾಚಾರ್ಯರೆಲ್ಲ ಸಾರಿದರೆಂದು. ಇವರೇ ಅಧ್ಯಕ್ಷರಾಗಬೇಕು, ಅಖಿಲ ಭಾರತ ಶಿವಾಚಾರ್ಯರ ಸಂಸ್ಥೆಗೆ ಇವರೇ ಅಧ್ಯಕ್ಷರಾಗಬೇಕಂತ ಎಲ್ಲ ಉಪಾಚಾರ್ಯರು ಅವತ್ತು ಸಾರಿದರು. ಗುರು ಶಿಷ್ಯ ಪೂಜ್ಯದ್ವಯರ ಒಮ್ಮನ ಒನ್ನೋಟಾಗಿ ಕ್ಷೇತ್ರದ್ವಯ ಪೀಠ ಕಾರ್ಯ ಸೂರ್ಯ ಮುಳುಗದ ಕಾರ್ಯಕ್ಷೇತ್ರ ವಿಸ್ತಾರ ಕಾಣುವ ನಾಡಿನ ಭಾಗ್ಯ ಬೆಳಗಿನೋಳು ಮಹಾಬೆಳಗು. ಅನುಗ್ರಹಿಸುವ ಪೀಠ ಪ್ರಸನ್ನ ಸದ್ಭಕ್ತರಿಗೆಲ್ಲ, ಚಿನ್ಮಯ ಬೋಧಿಸುವ ಮಠ ಮನುಕುಲದ ಸಾಧಕರಿಗೆಲ್ಲ ಮಾನ್ಯ ಸನ್ಮಾನ ಸತತವಿಲ್ಲಿ ಕುಮಾರೇಶ ಪ್ರಿಯ ಹಾಡಿದ ಸಾಂಬ. ಹೀಗೆ ಒಂದು 8 ನುಡಿಯಲ್ಲಿ ಈ ಮಠದ ಇದೇನು ಬಹಳ ದೊಡ್ಡದಲ್ಲ, ಸುಮ್ಮನೆ ಕರಿಯ ಕನ್ನಡಿಯಲ್ಲಿ ಅಡಗಿದಂತೆ, ಕಡಲನ್ನೇ ಕೊಡದಲ್ಲಿ ತುಂಬಿದಂತೆ. ಹಂಗ ಕೊಂದ ತನ್ನ ಅಂತ ರಾಮಾಯಣ ಹೇಳ್ತಾರಲ್ಲ, ಹಂಗೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ 1-2 ಅಕ್ಷರದೊಳಗೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂತ ಬಹಳ ವಿಶಾಲವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಅಕ್ಷರದೊಳಗೆ 2 ಸಾಲಿನೊಳಗೆ ಅದನ್ನು ಬರೆದಿಟ್ಟಂಗದ.